ದ ಮ್ಯಾನ್, ದ ನೇಮ್, ದಿ ಬ್ರ್ಯಾಂಡ್. ರವಿ ಬಸ್ರೂರು. ಒಂದು ಸರಿ ಹಿಂದೆ ನೋಡಿದಾಗ ಎಲ್ಲವೂ ಮಿರಾಕಲ್ ಅಂತ ಅನ್ಸುತ್ತೆ. ಡೆಡಿಕೇಶನ್, ಹಾರ್ಡ್ ವರ್ಕ್. ಸಂಗೀತ ಎಲ್ಲಿದೆಯೋ ಅಲ್ಲಿ ಆರೋಗ್ಯ ಇರುತ್ತೆ, ಅಲ್ಲಿ ಬುದ್ಧಿವಂತಿಕೆ ಇರುತ್ತೆ ಅಂತ. ಇವೆಲ್ಲವೂ ಚಿಕ್ಕ ವಯಸ್ಸಿಂದ ನೋಡಿ ಬಂದವು ನಾವು. ಯಶ್, ಪ್ರಭಾಸ್, ಪ್ರಶಾಂತ್ ನೀಲ್. ವೀಕ್ಷಕರೇ ನಮಸ್ಕಾರ. ಟಾಕ್ ಟಾನಿಕ್ ಮತ್ತೊಬ್ಬ ಅದ್ಭುತ ಅತಿಥಿ ಜೊತೆಯಲ್ಲಿ ಮಾತನಾಡುವಂತಹ ಸಮಯ ಇದು. ಈ ಅತಿಥಿ ಈಗ ಆಲ್ರೆಡಿ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಬಹುತೇಕವಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೈಬ್ರೇಷನ್ ಇರ್ತಕ್ಕಂಥ ಸೌಂಡನ್ನು ತಂದು ಇಡೀ ದೇಶಾದ್ಯಂತ ಸೌಂಡ್ ಮಾಡಿದವರು. ನಾವು ಸಾಮಾನ್ಯವಾಗಿ ಸಿನಿಮಾ ನೋಡುವಾಗ ಅನಿಸ್ತಾ ಇರುತ್ತೆ, ಕೈ ಕ್ಲಾಪ್ಸ್ ಹೊಡಿತಾ ಇರುತ್ತೆ, ಬಾಯಿ ಶಿಳ್ಳೆ ಹೊಡಿತಾ ಇರುತ್ತೆ, ಕಣ್ಣು ನೋಡ್ತಾ ಇರುತ್ತೆ. ಮೈ ಕೆಲಸ ಏನು? ಅದು ಜುಮ್ ಅನ್ನೋಗಿ ಮಾಡಿದ್ದು ಇವರ ಮ್ಯೂಸಿಕ್. ಎಸ್, ದ ಮ್ಯಾನ್, ದ ನೇಮ್, ದಿ ಬ್ರ್ಯಾಂಡ್. ರವಿ ಬಸ್ರೂರು ಸರ್, ಸ್ವಾಗತ ನಿಮಗೆ. ನಮಸ್ತೆ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಸಾಮಾನ್ಯವಾಗಿ ನಿಮ್ಮ ಬಸ್ರೂರಿನಿಂದ ಬೆಂಗಳೂರು, ಬೆಂಗಳೂರಿನಿಂದ ಬಸ್ರೂರು, ಈ ಜರ್ನಿ ಎಷ್ಟು ಅವರ್ ಆಗುತ್ತೆ? ಒಂದು 4 to 5 hours ಅಲ್ಲಿ ಹೋಗೋಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 14 hours ಆಗುತ್ತೆ. ಆದರೆ ಬಟ್ ನಿಮ್ಮ ಜರ್ನಿ ಅಷ್ಟು ಚಿಕ್ಕದಾಗಿರಲಿಲ್ಲ. ಖಂಡಿತ. ಹೇಗನ್ಸುತ್ತೆ ಇವತ್ತು ಇಲ್ಲಿ ಕೂತ್ಕೊಂಡು ಒಂದು ಸರಿ ಹಿಂದೆ ನೋಡಿದಾಗ? ಖಂಡಿತ ಎಲ್ಲವೂ ಮಿರಾಕಲ್ ಅಂತ ಅನ್ಸುತ್ತೆ. ಅದಾದಮೇಲೆ ಜೀವನದಲ್ಲಿ ಕಲ್ತಿದ್ದು ಒಂದೇ, ಡೆಡಿಕೇಶನ್, ಅದಾದಮೇಲೆ ಹಾರ್ಡ್ ವರ್ಕ್. ಇದೆರಡೇ ನಮ್ಮ ಲೈಫನ್ನು ಏನಾದರೂ ಶೇಪ್ ಮಾಡೋ ಥರ ಇರೋದಿದ್ರೆ ಅದೆರಡೇ. ಆ ಎರಡು ಪ್ರತಿ ಸಲಕ್ಕೂ ನಾನು ಅದಕ್ಕೆ ಒಗ್ತಾ ಬಂದೆ. ಬಹುಶಃ ಆ ಡೆಡಿಕೇಶನ್ನು ಅದ್ರ ಜೊತೆಗೆ ಆ ಏಕಾಗ್ರತೆ, ಹಿಡಿದಂಥ ಛಲವನ್ನು ಬಿಡದೆ ಮಾಡಿದ್ರೆ ಪ್ರತಿಫಲಾಪೇಕ್ಷೆ ಎಣಿಸಿದೆ. ಅದು ಮಾಡಿದರೆ ಖಂಡಿತ ಅದರಲ್ಲಿ ಬರುವಂಥ ಫಲಗಳು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಜೀವನ ಒಂಥರ ಉದಾಹರಣೆ ನನಗೆ. ಸಾಮಾನ್ಯವಾಗಿ ಅನ್ಕೋತಾ ಇರ್ತೀವಿ, ಪ್ರತಿಫಲವನ್ನು ಎಣಿಸೋದಕ್ಕೆ ಹಿಡ್ದೇ ನಾವು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಸಹಜವಾಗಿ ನಿಮ್ಮಂಥ ಸಾಧಕರು ನೋಡಿದಾಗ ಅನಿಸ್ತಾ ಇರುತ್ತೆ. ಆದರೆ ಅದಷ್ಟು ಸುಲಭನ? ಅದನ್ನು ಮನಗಾಣ್ಕೊಳ್ಳೋದಿದೆಯಲ್ಲ, ಹೌದು, ನಮ್ಮನ್ನು ನಾವು ನಂಬಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭನ? ಸುಲಭ ಅಲ್ಲ. ಬಟ್ ಅನಿವಾರ್ಯತೆಗಳನ್ನು ನಾವು ಕೆಲವೊಂದು ಸಲ ಹಾಕೊಂಡಾಗ, ಉದಾಹರಣೆಗೆ ತಾಯಿನ ಏನು ಈ ತ್ಯಾಗಕ್ಕೆ ಒಂದು ಮೇಯ್ನ್ ಇದನ್ನು ಹುಡುಕ್ದಾವಾಗ, ಯಾರು ಇದಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಬದುಕೋರು ಯಾರಿದ್ದಾರೆ ಅಂತ ಪ್ರಪಂಚ ಹುಡುಕ್ದಾವಾಗ ಸಿಕ್ಕಿದ್ದು ತಾಯಿ ಒಂದೇ. ಪ್ರಯತ್ನ ಮಾಡುವ, ಆ ತಾಯಿಯ ರೀತಿಯ ಒಂದು 10% ಆದ್ರೂ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡುವಂಥ ಆ ದಿಕ್ಕಲ್ಲಿ ನಡೀತಾ ಇದ್ದೀನಿ. ಪ್ರತಿಫಲಾಪೇಕ್ಷೆ ಎಣಿಸಿದವಾಗ ಬಂದಂಥ ಫಲಗಳು ನಮ್ಮ ಮನಸ್ಸಿಗೆ ಅದು ಸಾಕಾಗಿಲ್ಲ, ಇನ್ನೂ ಬೇಕಿತ್ತಂತ ಅನಿಸೋದಕ್ಕಿಂತ ಏನು ಬರುತ್ತೋ ಅದನ್ನು ಕಣ್ಣಿಗೆ ಹೊತ್ಕೊಂಡು ಭಗವಂತನ ಆಶೀರ್ವಾದ ಅಂತ ನಾವು ಬದುಕಿದ್ರೆ ಖಂಡಿತ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಅಲ್ಲ, ನೀವೀಗ ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಾಗೇನೆ ನೋಡ್ತೀವಿ ಬೋರ್ಡ್ರು ಬಸ್ರೂರು ಸಂಸ್ಥಾನ ಅಂತಕ್ಕಂಥದ್ದು. ಆ ಬಸ್ರೂರು ಇತಿಹಾಸದ ಪುಟದಲ್ಲಿ ಕಳೆದು ಹೋಗ್ಬಿಟ್ಟಿತ್ತು, ಮತ್ತೆ ಅದೊಂದು ಜನಮಾನಸಕ್ಕೆ ತಂದಿರುವಂಥದ್ದು ಆ ಊರಿನ ಹಿರಿಮೆ ಇವತ್ತು ನಿಮ್ಮ ಸ್ಟುಡಿಯೋದಿಂದ ಮತ್ತೆ ಒಂದು ಬಾರಿ ಬರ್ತಾ ಇರೋದು. ಇದನ್ನು ನೋಡ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ? ಹೂ ಆರ್ ಯು ಅಂತ? ಖಂಡಿತ ಇಟ್ಸ್ ಬೀನ್ ರೈಟೆಡ್ ಅಂತ ಅನ್ಕೊತೀನಿ. ಅಂದರೆ ಬಹುಶಃ ಅದನ್ನು ನನ್ನ ಮೂಲಕ ಆಗಬೇಕಂತ ಬರೆದಿದ್ದರೆ ಅದು ನನ್ನ ಪುಣ್ಯ. ಆ ಒಂದು ಭಾಗದಲ್ಲಿ ನಾನು ಹುಟ್ಟಿ ಅಲ್ಲಿನ ಮಣ್ಣಿಗೆ ನನ್ನಿಂದ ಆ ಋಣಭಾರವನ್ನು ತೀರಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು ಅಂತ ಅನ್ಕೊತೀನಿ. ನಿಮ್ಮ ಊರ ಬಗ್ಗೆ ಹೇಳೋದಾದರೆ, ನಮ್ಮ ಊರು ಬಸ್ರೂರು, ಆ್ಯಕ್ಚುಲಿ ಬಾರ್ಸೆಲ್ಲೂರು ಅಂತ ಅದನ್ನು ಕರೀತಾರೆ. ಅದಕ್ಕಿಂತ ಮುಂಚಿನ ಹೆಸರು ವಸುಪುರ. ವಸು ಚಕ್ರವರ್ತಿ ಆಳದಂಥ ಒಂದು ಊರು. ಸಂಗೀತಮಯ, ಅಂದರೆ ಎಂಟರ್ಟೈನ್ಮೆಂಟಿಗೆ ಇನ್ನೊಂದು ತವರೂರು ಅಂತ ಹೇಳ್ತಾರೆ ನಮ್ಮ ಊರನ್ನ. ಬ್ರಿಟಿಷರು ಎಲ್ಲ ಕಡೆಗೆ ಹೋಗಿ ಏನು ದಾಳಿ ಗಿಳಿ ಎಲ್ಲ ಮಾಡ್ಕೊಂಡ್ಬಂದಾವಾಗ ಅಲ್ಲಿ ಸಿಕ್ಕಂಥ ವಜ್ರ ವೈಡೂರ್ಯಗಳನ್ನು ನಮ್ಮೂರಲ್ಲಿ ಅಳೆದು ಪಾಲು ಹಾಕಿಕೊಂಡು ಅಲ್ಲಿನ ಸಂಗೀತಗಳನ್ನು ಏನು ಸಂಗೀತದಲ್ಲಿ ತಲ್ಲೀನರಾಗಿ ಅಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ರೆ ಅಂತ. ನಮ್ಮೂರಲ್ಲಿ ಹಾರ್ಬರ್ದು ಮೇಯ್ನ್ ಹಬ್ ಇತ್ತು. ಸೊ ಈ ರೀತಿ ಇತ್ತು ಅಂತ ನಾವು ಕೇಳ್ತಾ ಇದ್ವಿ. ಅದಾದಮೇಲೆ ಒಂದಿಷ್ಟು ಮಂತ್ರಿ ಮನೆಗಳು, ಆ ಮನೆಗಳು, ಈ ಮನೆಗಳು, ಕೋಟೆಗಳೆಲ್ಲ ಇದ್ದು, ಅದಾದಮೇಲೆ ಆ ಕೋಟೆಗಳನ್ನೆಲ್ಲ ಮಣ್ಣೆಲ್ಲ ತೆಗೆದು ಅದು ಅವಶೇಷಗಳು ಯಾವುದೂ ಇಲ್ಲ. ಬಟ್ ಇವೆಲ್ಲವೂ ಬಹುಶಃ ಆ ಮಣ್ಣಿನ ಮೂಲಕ ಪ್ರತಿಯೊಬ್ಬರಿಗೂ ಅದು ಒಳಗಡೆ ಅಂಟಿದೆ. ಸೊ ಅದಾದಮೇಲೆ ಅಲ್ಲಿನ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಏನಿದೆ ಅದು ಸುದೀರ್ಘವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರೆಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ರೀತಿ ನಮಗೆ ತುಂಬ ಇಂಪ್ಯಾಕ್ಟ್ ಕೊಟ್ಟಿದೆ. ನಮ್ಮ ಜೀವನದಲ್ಲಿ ನಾವು ಎಣಿಸಿದಂಥ ಒಂದು ಮಟ್ಟದ ಬದಲಾವಣೆ ಅಲ್ಲಿನ ಕಲೆ ಏನಿದೆ ಅದೆಲ್ಲ ನಮ್ಗೆ ತಂದು ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಾಗೆ ಒಂದು ಆ ಮಣ್ಣಿನ ಗುಣ, ಆ ಬಸ್ರೂರಿನ ಮಣ್ಣಿನ ಗುಣ, ಅಲ್ಲಿ ಹುಟ್ಟಿ ಆಳದಂಥ ಒಬ್ಬ ವ್ಯಕ್ತಿ, ಅಲ್ಲಿಯೂ ಕೂಡ ಬೆಂಕಿ ಮುಂದೆ ಕುಳಿತುಕೊಂಡು ಕೆಲಸವನ್ನು ಮಾಡಬೇಕಾದಂಥ ವ್ಯಕ್ತಿ ಇವತ್ತು ಇಡೀ ದೇಶದ ಮುಂದೆ ಈ ರೀತಿಯಾಗಿ ವಿಜೃಂಭಿಸ್ತಾ ಇರೋದು. ಆ ಒಂದು ಗುಣಗಳು ಬೆಳೆಯೋದಕ್ಕೆ ನೀವು ಹೇಳಿದಾಗೆ
ಅದರ ಜೊತೆಗೆ ಏನು ಬೇಕಾಗುತ್ತೆ, ಯಾಕಂದರೆ ಈಗ ನೋಡಿ ಅಲ್ಲಿ ಹುಟ್ಟಿದಂಥ ಇವತ್ತು ನಾವು ಸಾಕಷ್ಟು ಐತಿಹಾಸಿಕ ಸ್ಥಾನ ನೋಡ್ತೀವಿ, ಅಲ್ಲಿಂದ ಸಾಕಷ್ಟು ಜನ ಐತಿಹಾಸಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ, ಆ ವೈಬ್ರೇಷನ್ ಹಂಗಿರುತ್ತೆ. ಆದರೆ ಆ ವೈಬ್ರೇಷನನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಮೈಗೂಡಿಸ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ನಿಮ್ಮ ಪ್ರಯತ್ನ ಹೇಗೆ ಬಂತು? ಬಹುಶಃ ಬಡತನ ಇರ್ಬೋದು, ಬಡತನದಲ್ಲಿ ಬಂದಿರೋದ್ರಿಂದ ಅನಿವಾರ್ಯತೆಗಳು ನಮ್ಮನ್ನು ಪ್ರತಿ ಸಲವೂ ಕಷ್ಟಗಳು ನಮ್ಮನ್ನು ಬೆನ್ನು ಬಗ್ಸಿದಾಗ ಕಣ್ಣೀರು ಭೂಮಿಗೆ ಬಿದ್ದು ಭೂಮಿ ಅದನ್ನು ನುಂಗಿದೆ. ಆ ಭೂಮಿ ಎಷ್ಟೋ ಸಲ ನನಗೆ ಹೇಳ್ತಿದ್ದೆ, ಮಗನೇ ಒಂದು ದಿವಸ ಬರುತ್ತೆ ನಿನಗೆ, ಖಂಡಿತ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಲ್ಲಿರುತ್ತೆ ಅಂತ ಹೇಳ್ದಂಗೆ ಪ್ರತಿ ಸಲವೂ ಅಲ್ಲಿನ ಏನು ವಾತಾವರಣಗಳು ನನ್ನನ್ನು ಸಮಾಧಾನ ಮಾಡ್ತಾಯಿತ್ತು. ಇಲ್ಲ, ಇದು ನೀನು ಪಟ್ಟಿದ್ದು ಏನೂ ಕಷ್ಟ ಅಲ್ಲ, ಇನ್ನು ಎಲ್ಲದಕ್ಕೂ ಒಂದು ಉತ್ತರ ಇದೆ, ಎಲ್ಲದಕ್ಕೂ ಒಂದು ನಿಮಗೆ ಪ್ರತಿಫಲ ಇದ್ದೇ ಇದೆ ಅಂತ ಹೇಳ್ದಂಗೆ ಆ ತಾಳ್ಮೆ ಒಂದು ಇತ್ತು ನನ್ನ ಹತ್ರ. ಬಹುಶಃ ಅದು ನಮ್ಮ ಊರಿನ ಜನರ ಮೂಲಕವೋ ಅಥವಾ ನಮ್ಮ ಫ್ಯಾಮಿಲಿಯ ಮೂಲಕವೋ ನನ್ನ ತಂದೆ ತಾಯಿ ಮೂಲಕವೋ ಎಲ್ಲರನ್ನ ನೋಡಿದಂಥ ರೀತಿ ಮೂಲಕವೋ ಏನೋ ಬಂದಿದೆ ಆ ತಾಳ್ಮೆ ಇಲ್ಲಿ ತನಕ ನನ್ನ ಕಾಪಾಡ್ತಾ ಇರೋದು. ವೀಕ್ಷಕರೇ, ನಾನು ನಿಮಗೊಂದು ವಿಚಾರ ಹೇಳಬೇಕಿತ್ತು. ಈ ವೀರಚಂದ್ರಹಾಸ ಅನ್ನುವಂಥ ಸಿನಿಮಾವನ್ನು ಏನು ಮಾಡಿದ್ದಾರೆ, ಅದರ ಒಂದಷ್ಟು ಝಲಕ್ಕನ್ನು ತೋರಿಸಿದ್ರು. ನಾನಲ್ಲಿ ಅವ್ರಿಗೆ ಯಾವುದೇ ಎಕ್ಸ್ಪ್ರೆಷನನ್ನು ಕೊಡಲಿಲ್ಲ, ಸುಮ್ಮನಿದ್ದಕ್ಕೆ ಕಾರಣ ಏನಂದರೆ ಅದನ್ನು ನೋಡಿದಾಗ ಒಂದು ಅನಿಸ್ತು, ಅಲ್ಲಿ ಕಾಣ್ತಾ ಇರುವಂಥ ಫೈರು ಅದು ಚಂದ್ರಹಾಸನ ಸ್ಟೋರಿ ಹೇಳ್ತಾ ಇದೆಯಾ ಅಥವಾ ರವಿ ಬಸ್ರೂರವರ ಒಳಗಡೆ ಇರ್ತಕ್ಕಂಥ ಬೆಂಕಿಯ ಜ್ವಾಲೆಯ ಕಥೆಯನ್ನು ಹೇಳ್ತಾ ಇದೆಯಾ ಅಂತ. ಅಷ್ಟು ಮೂಕ ವಿಸ್ಮೃತ ಮಾಡೋ ರೀತಿಯಾಗಿತ್ತು. ಖಂಡಿತ ಚಂದ್ರಹಾಸನ ಕತೆ ನನ್ನ ಜೀವನದ ಕತೆ ಏನು ವ್ಯತ್ಯಾಸ ಅಂತ ಅನಿಸ್ಲಿಲ್ಲ. ಅದಾದಮೇಲೆ ಪ್ರತಿಯೊಬ್ಬ ಸಾಧಕನ ಕಥೆಯು ವೀರಚಂದ್ರಹಾಸವೇ. ಉದಾಹರಣೆಗೆ ಒಂದು 10-15 ವರ್ಷದ ಹಿಂದೆ ನೀವು ಈ ಫೀಲ್ಡಿಗೆ ಬಂದಾವಾಗ ನೀವು ಪಟ್ಟಂಥ ಶ್ರಮ, ಇವತ್ತು ಈ ಜಾಗದಲ್ಲಿ ಕೂತು ನೀವು ಏನು ನಿಮ್ಮ ಯಶಸ್ಸನ್ನು ನೋಡ್ತಿರುವಂಥ ದಿಕ್ಕು, ಇವೆಲ್ಲವೂ ಪ್ರತಿಯೊಬ್ಬ ವೀರನ ಕತೆ ಹೇಳ್ದಂಗೆ. ನಿಮ್ಮ ಜೀವನದಲ್ಲಿ ನಿಮ್ಮ ವೀರನ ಕತೆ, ನನ್ನ ಜೀವನದಲ್ಲಿ ನನ್ನ ವೀರನ ಕತೆ. ಪ್ರತಿಯೊಬ್ಬ ಸಾಧನೆಯ ಕಷ್ಟಗಳನ್ನು ದಾಟಿ ಸಕ್ಸಸ್ ಕಂಡವನ್ನ ಪ್ರತಿಯೊಬ್ಬನೂ ವೀರಚಂದ್ರಹಾಸನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ನನಗೆ ವೀರಚಂದ್ರಹಾಸ ಕತೆ ಇಂಪ್ಯಾಕ್ಟ್ ಆಗಿದ್ದು ಅದೇ ಉದ್ದೇಶಕ್ಕೆ. ಒಬ್ಬ ಬೀದಿ ಬದಿಯಲ್ಲಿರುವಂಥ ಭಿಕ್ಷುಕ ಒಂದು ಕುಂತಳ ರಾಜ್ಯದ ಮಹಾರಾಜ ಆಗ್ತಾನೆ ಅಂತ ಹೇಳಿದ್ರೆ ಇದು ಸಾಧಾರಣ ವಿಷಯ ಅಲ್ಲ. ಅವನ ಏಕಾಗ್ರತೆ, ಅವನ ಏನು ತಾಳ್ಮೆ, ಅದ ನಂತರ ಅವನ ಪರಿಶ್ರಮ, ಅದ್ರ ಜೊತೆಗೆ ಮಾತುಗಾರಿಕೆಯ ಜೊತೆಗೆ ಅವನ ಆಲೋಚನಾ ಶಕ್ತಿಯು ತುಂಬ ಬೇಕು. ಇವೆಲ್ಲವೂ ಮೈಗೂಡಿದಾಗ ಮಾತ್ರ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಯಾವುದಾದ್ರು ಒಂದಿದ್ರೂ ಆಗಲ್ಲ, ಇನ್ನೊಂದು ಇಲ್ದಿದ್ರೂ ಆಗಲ್ಲ. ಹಾಗೆ ಈ ವೀರನ ಕತೆ ನನಗೆ ತುಂಬ ಹಿಡಿಸಿದ್ದು ಅದೇ ಕಾರಣಕ್ಕೆ. ಎಲ್ಲೂ ಅವನ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಎಲ್ಲದರಲ್ಲೂ ಅವನಿಗೆ ಗೊತ್ತಿಲ್ಲದೆಯೋ ಅವನು ಅದನ್ನು ದಾಟಿ ಬಂದಿದ್ದಾನೆ, ಕಷ್ಟಗಳನ್ನು ಅದನ್ನು ದಾಟಿನೇ ಬಂದಿದ್ದಾನೆ, ಸ್ಕಿಪ್ ಮಾಡಲಿಲ್ಲ. ಇದು ನನಗೆ ತುಂಬ ಟ್ರಿಗರ್ ಕೊಟ್ಟಂಥ ಕತೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥವ್ರಿಗೆ, ಎಸ್ಪೆಷಲಿ ನಾವು ಬಯಲುಸೀಮೆ ಅಥವಾ ಅಲ್ಲಿಂದ ಈ ಕಡೆ ಬಂದಂಥವ್ರು ಎಲ್ಲರಿಗೂ ಯಕ್ಷಗಾನ ಕಂಡಿರೋದು ಒಂದು ಕಥೆಯ ಪಾತ್ರವಾಗಿ. ಹೌದು. ಆದರೆ ಇಲ್ಲಿ ಆ ಪಾತ್ರವೇ ಯಕ್ಷಗಾನ ಆಗಿದೆ ಅಂತ ಅನಿಸ್ತಾ ಇದೆ. ಅಂದರೆ ಯಕ್ಷಗಾನನೇ ಒಂದು ಕಥೆಯ ಹಂದರವಾಗಿ ಬಳಸ್ಕೋಬೇಕಂತ ಆ ಥಾಟ್ ಪ್ರೊಸೆಸ್ ಹೇಗೆ ಬಂದಿದ್ದು ಅಂತ. ಇದು ಬಹುಶಃ ಯಕ್ಷಗಾನಕ್ಕೆ ಸೇರುತ್ತೆ ಈ ಕಲ್ಪನೆ. ಚಿಕ್ಕ ವಯಸ್ಸಿಂದ ಯಕ್ಷಗಾನನ ನೋಡಿ ಬೆಳೆದವರು. ನಮ್ಮ ಮನೆಯಲ್ಲೇ ನಮ್ಮ ಮಾವಂದರಾಗಲಿ ಎಲ್ಲರೂ ತಾಳಮದ್ಲೆಯಿಂದ ಹಿಡಿದು ಯಕ್ಷಗಾನವನ್ನು ಭಾಗವತಿಕೆಯಿಂದ ಹಿಡಿದು ನಮ್ಮ ಅಜ್ಜಯ್ಯ ಬಂದು ಪಂಚವಾದ್ಯವನ್ನು ಒಬ್ಬರೇ ಪ್ಲೇ ಮಾಡುವಂಥ ಇನ್ಸ್ಟ್ರೂಮೆಂಟನ್ನು ಕಂಡುಹಿಡ್ತಿದ್ರು. ಒಬ್ಬರೇ ತಾಳಮದ್ಲೆ, ಭಾಗವತಿಗೆ, ಚಂಡೆ ಎಲ್ಲ ಬಾರಿಸೋ ಥರ. ಇದೆಲ್ಲವೂ ನೋಡಿದವಾಗ ಅದು ಇಂಡೈರೆಕ್ಟ್ಲಿ ಅದರದ್ದು ಇನ್ಸ್ಪೈರ್ ಪಾಯಿಂಟ್ ನಮ್ಮೂರಲ್ಲಿ ಒಂದು 2-3 ಟೆಂಪಲ್ಗಳಿದೆ. ಅಲ್ಲಿ ಯಾವಾಗಲೂ ನಮಗೆ ಏನು ಯಕ್ಷಗಾನವನ್ನು ನೋಡುವಂಥ ಭಾಗ್ಯ ಅದು ಚಿಕ್ಕ ವಯಸ್ಸಿಂದ ಸಿಕ್ಕಿತ್ತು. ಇವೆಲ್ಲದರ ನಡುವೆ ನಾವು ಏನು ಈ ಟ್ರಾವೆಲ್ ಆಗಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ನಾವು ಮಲಗಿದ್ದಾವಾಗಲೂ ಅಥವಾ ಕನಸಲ್ಲಿದ್ದಾವಾಗಲೂ ದೂರದಲ್ಲಿ ನಡೀತಿರುವಂಥ ಯಕ್ಷಗಾನ, ಪಕ್ಕದಲ್ಲಿ ನಡೀತಿರುವ ತಾಳಮದ್ಲೆ, ಇವೆಲ್ಲವೂ ನಮ್ಮ ಮೇಲೆ ತುಂಬ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಇಲ್ಲ ಅಂತ ಹೇಳಿದ್ರೆ ಒಬ್ಬ ಹಳ್ಳಿಗ ಏನೂ ಗೊತ್ತಿಲ್ಲದವನು ಇವತ್ತಿಗೆ ನಿಮ್ಮ ಮುಂದೆ ಸಂಗೀತ ನಿರ್ದೇಶಕನಾಗಿ ನಾನು ಬಂದು ಹಾಡುಗಳನ್ನು ಕಂಪೋಸ್ ಮಾಡ್ತಾ ಇದ್ದೀನಂತ ಹೇಳಿದ್ರೆ ಇದಕ್ಕೆಲ್ಲದು ಆ ಕಾಲದಲ್ಲಿ AI ಕ್ರಿಯೇಟ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆವಾಗಲೇ ಕ್ರಿಯೇಟ್ ಆಗಿದೆ. ಸೊ ಅದಿಲ್ಲದೆ ಈ ಮಟ್ಟದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವೆಲ್ಲವೂ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡಿರೋದ್ರಿಂದ ಇದಕ್ಕೇನಾದರೂ ಕೊಡಬೇಕು. ನನ್ನ ಜೀವನದಲ್ಲಿ ನಾನು ಈ ಮಟ್ಟದ ಅಚೀವ್ಮೆಂಟ್ಗಳನ್ನು ಜನರಿಂದ ಮೂಲಕ ಪಡೆದಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ದ ಯಕ್ಷಗಾನ, ಈ ಥರದ ಕಲೆಗಳು ನಮ್ಮ ಊರಲ್ಲಿದ್ದಿದ್ದು. ಅದಕ್ಕೇನಾದ್ರು ಒಂದು ರಿಗ್ರೆಟ್ಸ್ ಥರದಲ್ಲಿ ನನ್ನ ಕಡೆಯಿಂದ ಏನಾದ್ರು ಒಂದು ಆ ಋಣಭಾರವನ್ನು ಸ್ವಲ್ಪಾರು ಕಳೆದುಕೊಳ್ಬೇಕಂತ ಹೇಳಿ ನಾನು ಹೊರಟಾವಾಗ ನನಗೆ ಕಂಡಿದ್ದು ಯಕ್ಷಗಾನವನ್ನು ಸಿನಿಮಾ ಮೂಲಕ ಅಟ್ಲೀಸ್ಟ್ ಎಲ್ಲರಿಗೂ ತಿಳಿಪಡಿಸೋ ಥರ ಮಾಡಿದ್ರೆ ಖಂಡಿತ ಅದೇನೋ ಒಂದು ಹಂತದ ದಾರಿ ತಲುಪುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಗೊತ್ತಿತ್ತು. ಒಂದು 12 ವರ್ಷದ ಹಿಂದೆ ಟ್ರೈ ಮಾಡಿದೆ, ಬಟ್ ಅದು ಉಪಯೋಗಕ್ಕೆ ಬರಲಿಲ್ಲ. ಅನುಭವಗಳ ಕೊರತೆ, ಆರ್ಥಿಕ ಪರಿಸ್ಥಿತಿಯ ಕೊರತೆ, ಇವೆಲ್ಲವೂ ನನಗೆ ಕಣ್ಣೆದುರು ಕಾಣ್ತು. ಸೊ ಹಾಗಾಗಿ ಅಲ್ಲೇ ಬಿಟ್ಟೆ. ಬಹುಶಃ ಯಕ್ಷಗಾನವೇ ಮುಂದೊಂದು ದಿನ ಇಡೀ ಕರ್ನಾಟಕ ಈ ಯಕ್ಷಗಾನದ ಹಿಂದೆ ಬರುತ್ತಾ, ಆವಾಗ ನೀನು ಮಾಡುವಂತೆ ಅಂತ ಹೇಳಿ ಸಮಾಧಾನ ಕೊಟ್ಟಂಗೆ.
ಬಹುಶಃ ಈಗ ಕಾಲ ಸನ್ನಿಹಿತವಾಗಿದೆ, ಯಕ್ಷಗಾನದ ಪರ್ವಕಾಲ. ಎಲ್ಲರೂ ಯಕ್ಷಗಾನದಿಂದ ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಕರ್ನಾಟಕದ ಗಂಡು ಮೆಟ್ಟಿನ ಕಲೆ ಇದು. ಕರ್ನಾಟಕನ ಎಲ್ಲರೂ ನಾವು ಆರ್ಟ್ ಡಿಪಾರ್ಟ್ಮೆಂಟ್ ಓರಿಯೆಂಟೆಡ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದಿದ್ರೆ ಜಸ್ಟ್ ಬಿಕಾಸ್ ಆಫ್ ಯಕ್ಷಗಾನ. ಸೊ ಹಾಗಾಗಿ ಇದನ್ನು ಎತ್ತಿ ಪ್ರಪಂಚಕ್ಕೆ ತೋರಿಸುವಂಥ ಕಾಲ ಕೂಡಿ ಬಂದಿದೆ. ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಇದನ್ನು ಎತ್ತಿ ಪ್ರಪಂಚಕ್ಕೆ ನಮ್ಮ ಅದ್ಭುತವಾದಂಥ ಕಲೆಯನ್ನು ತೋರಿಸುವಂಥ ನನ್ನ ಆಸೆ. ನಿಮ್ಮ ತಾತ ಬಗ್ಗೆ ಹೇಳ್ತಾ ಇದ್ದಾಗ ಅನ್ಸುತ್ತೆ ನನಗೆ, ನಿಮ್ಗೆ ನೀವು ಹೇಳಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಯಲ್ಲಿ ಜೆನೆಟಿಕ್ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಅಂತ. ಖಂಡಿತ. ಸೊ ನಿಮ್ಮ ತಾತ ಬಗ್ಗೆ ಮತ್ತೊಂದು ಸ್ವಲ್ಪ ಹೇಳೋದಾದ್ರೆ ಒಂದು ಕುತೂಹಲ ಅನ್ಸುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಷ್ಟು ವಾದ್ಯಗಳನ್ನು ನುಡಿಸ್ಕೊಂಡು ನಿಮ್ಮ ಮೇಲೆ ಇಷ್ಟು ಪರಿಣಾಮ ಆಗಬೇಕಾದ್ರೆ ಅವ್ರು ಎಷ್ಟು ಜೀನಿಯಸ್ ಇರಬಹುದು ಅಂತ. ನಮ್ಮ ಮಾವಂದಿರು, ನಮ್ಮ ಅಜ್ಜಯ್ಯ, ಎಲ್ಲ ಅಜ್ಜಂದಿರು, ಅದಾದಮೇಲೆ ನಮ್ಮ ಊರ ಬಳಗ ಎಲ್ಲವೂ ಸಂಗೀತಮಯವೇ ಆಗಿದೆ. ಯಕ್ಷಗಾನದ ಭಾಗವತಿಗೆಯನ್ನು ನಮ್ಮಲ್ಲಿ ಹೆಂಗೆ ನೋಡ್ರಿ, ಒಂದು ಮನೆಯಲ್ಲಿ ಮದ್ದಲೆ ಬಡಿದ್ರೆ ಇನ್ನೊಂದು ಮನೆಯಲ್ಲಿ ಚಂಡೆ ಬಡಿಯುತ್ತೆ, ಇನ್ನೊಂದು ಮನೆಯಲ್ಲಿ ಭಾಗವತಿಗೆ ಆಡ್ತಾರೆ. ಸೊ ಈ ಥರದ ವಾತಾವರಣಗಳನ್ನ ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೇಲಿ ಕುತ್ಕೊಂಡು ಅದಷ್ಟನ್ನು ಕೇಳ್ತಾ ಇದ್ದೀವಿ. ಅಂದರೆ ಒಂದು ಕಡೆ ಚಂಡೆ ಬರ್ತಾ ಇದೆ, ಒಂದು ಕಡೆ ಭಾಗವತಿಗೆ ಬರ್ತಾ ಇದೆ, ಒಂದು ಕಡೆ ಮದ್ದಲೆ ಬರ್ತಾ ಇದೆ. ಇದೆಲ್ಲವೂ ಆ ಕಾಲದಿಂದ ಅದನ್ನ ಕೇಳಿ ಬಂದಿರೋದ್ರಿಂದ ಯಕ್ಷಗಾನ ಅನ್ನುವಂಥ ನಮ್ಮ ಕರಾವಳಿ ಭಾಗದವರಿಗೆ ಅವರು ಅದು ಒಂಥರ ದೇವರ ಅನುಗ್ರಹ ಅಂತ ಹೇಳ್ಬೋದು. ಅದು ಸಂಗೀತ ಎಲ್ಲಿದೆಯೋ ಅಲ್ಲಿ ಆರೋಗ್ಯ ಇರುತ್ತೆ, ಅಲ್ಲಿ ಬುದ್ಧಿವಂತಿಕೆ ಇರುತ್ತೆ ಅಂತ. ರೀಸೆಂಟಾಗಿ ನೀವು ಎಜುಕೇಷನ್ ಇದರಲ್ಲಿ ಎಲ್ಲೇ ನೋಡಿದ್ರು ಕರಾವಳಿ ಭಾಗದವರು ಎಜುಕೇಷನಲ್ಲಿ ಟಾಪ್ ಆಗಿರ್ತಾರೆ. ಯಾವುದೇ ಡಾಕ್ಟರ್ ನೋಡಿ, ಯಾವುದೇ ಇದು ನೋಡಿ, ಹೋಟೆಲ್ ಉದ್ಯಮ ನೋಡಿ, ಪ್ರತಿಯೊಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರಲಿ, ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ. ಇಲ್ಲಿ ಬುದ್ಧಿವಂತರು ಅನ್ನೋದಕ್ಕಿಂತ ಅದು ಸಂಗೀತದಿಂದ, ಆ ಯಕ್ಷಗಾನದ ಒಂದು ಭಾಗವತಿಕೆ ಇದರಿಂದ ಆ ಸಂಗೀತ ನಮ್ಮ ಒಳಗಡೆ ಬಂದು ಇಂಡೈರೆಕ್ಟ್ಲಿ ಒಂದು ಕ್ರಿಯೇಟ್ ಆಗಿದೆ. ಅದಾದಮೇಲೆ ಭಾಗವತಿಕೆ ಅಥವಾ ಚಂಡೆ ಇದು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಎಲ್ಲಿ ಜಾತಿಗೆ ಒಂದು ಸೀಮಿತ ಆಗಿಲ್ಲ. ಇದು ಯಕ್ಷಗಾನ ಎಲ್ಲ ಜಾತಿಯವರನ್ನ, ಎಲ್ಲ ಧರ್ಮದವ್ರನ್ನ ಒಗ್ಗೂಡಿಸ್ಕೊಂಡು ಯಕ್ಷಗಾನ ಇದೆ. ಅದು ಯಕ್ಷಗಾನದ ಗಟ್ಟಿತನ. ಇವೆಲ್ಲವೂ ಚಿಕ್ಕ ವಯಸ್ಸಿಂದ ನೋಡಿ ಬಂದವರು ನಾವು. ಇದಕ್ಕೆ ಏನಾದರೂ ಒಂದು ಕೊಡಬೇಕು ಅಂತ ಅಂದವಾಗ ಇಟ್ಟಂಥ ಹೆಜ್ಜೆಯೇ ವೀರಚಂದ್ರಹಾಸ. ಪ್ರಪಂಚ ನಮ್ಮ ಯಕ್ಷಗಾನವನ್ನು ತಿರುಗಿ ನೋಡೋ ಥರ ಆಗಬೇಕು, ಯಕ್ಷಗಾನ ವಿಶ್ವಗಾನ ಆಗಬೇಕು ಅಂತ ನಮ್ಮ ಆಸೆ. ನೀವು ಹೇಳ್ತಾ ಇದ್ದಾರೆ ನಿಮ್ಮ ತಾತನವರು ಅವ್ರು ಹೇಳ್ತಾ ಇದ್ದಿದ್ದು, ಅಥವಾ ಯಾವ್ದಾದ್ರು ನಿಮ್ಮ ಮೇಲೆ ಪರಿಣಾಮ ಬೀರದಂಥ ಒಂದು ಪದ ಅಥವಾ ಆ ಥರ ಏನಾದ್ರು ನೆನಪಾಗತ್ತೆ ಅವ್ರನ್ನ ನೆನೆಸ್ಕೊಂಡಾಗ? ಒಂದು ನಮ್ಮ ವೀಕ್ಷಕರು ನೀವು ಅದನ್ನ ಅಂದರೆ ತುಂಬ ಹಾಡುಗಳಿದೆ, ಅದರಲ್ಲಿ ಎಲ್ಲ ಕಡೆಗೂ ಯಕ್ಷಗಾನದಲ್ಲಿ ವಿಘ್ನೇಶ್ವರಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ, ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ, ಈ ಥರದ ಹಾಡುಗಳು ಅದು ನಾವು ಮಲಗಿಲ್ದೇ ಇರಲಿ ಅದು ಬರುತ್ತೆ ನಮಗೆ. ಅದು ಇಂಡೈರೆಕ್ಟ್ಲಿ ನಮ್ಮ ಒಳಗಡೆ ಒಂದು ವೈಬ್ ಕ್ರಿಯೇಟ್ ಮಾಡುತ್ತೆ. ಅಲ್ಲ, ನೀವು ಹಾಡಿದ್ದು ಒಂದು ಸಾಲು ಕೂಡ ನಮ್ಮ ಸುತ್ತ ಕೂಡ ಒಂದು ಜ್ವಾಲೆ ಇದೆ. ಆ ಜ್ವಾಲೆಯ ಮಧ್ಯದಲ್ಲಿ ಒಂದು ತಂಗಾಳಿ ಬೀಸ್ದಾಗಾಯ್ತು. ಖಂಡಿತ. ಸೊ ಇನ್ನೊಂದು ಪ್ರಮುಖವಾಗಿ ನಾವೀಗ ಅಣ್ಣವರನ್ನ ಹಿರಣ್ಯಕಶಿಪುವಾಗಿ ನೋಡಿದ್ವಿ. ಯಕ್ಷಗಾನದ ರೂಪದಲ್ಲಿ ಶಿವಣ್ಣ ಇಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂತೇಳಿ ನನಗೆ ಈಗ ಜಲಕ್ ನೋಡಿದಾಗಲೇ ಗೊತ್ತಾಗಿದ್ದು. ಬಹುತೇಕವಾಗಿ ಇನ್ನೂ ವೀಕ್ಷಕರು ನೋಡಿಲ್ಲ ಅನ್ಸುತ್ತೆ ಇದನ್ನು ನಾವು ಏನು ಮುಖ್ಯವಾಗಿ ನಾವು ಮಾಧ್ಯಮದವ್ರಿಗೆ ತೋರಿಸ್ಬೇಕು ಅಂತಲೇ ನಾವು ಶೋರೀಲ್ನ ಮಾಡಿದ್ದು. ಯಾಕಂದರೆ ನಮಗೂ ಜನರಿಗೂ ಮಧ್ಯ ಇರುವುದೇ ನೀವು. ನಮಗೆ ಒಂದು ಅದ್ಭುತವಾದಂಥ ಸಂಬಂಧವನ್ನು ಬೆಸೆಯೋರು ನೀವು. ನಿಮಗೆ ಅದನ್ನು ಮೊದಲು ತೋರಿಸ್ಬೇಕು, ನಿಮಗೆ ಅದ್ರ ಬಗ್ಗೆ ಒಂದು ಖುಷಿ ಮೂಡಬೇಕು, ಅದ್ರ ಜೊತೆಗೆ ಇದ್ರ ಬಗ್ಗೆ ಯಕ್ಷಗಾನದ ಬಗ್ಗೆ ಒಂದು ಒಲವು ಮೂಡಬೇಕು ಅಂತ. ಹಾಗಾಗಿ ನಿಮಗೆ ಫಸ್ಟ್ ಹಾಕಿ ತೋರಿಸಿದ್ದು ನಾವು. ಅಲ್ಲಿ ನೋಡಿ, ಶಿವಣ್ಣ ಅವರ ಸಂಸ್ಕಾರ ಸಾಕಷ್ಟು ಜನ ಮಾತನಾಡಿದ್ದಾರೆ. ನಾವು ತುಂಬ ಚಿಕ್ಕವರು ಕೂಡ ಅವರು ಆ ವೇಷವನ್ನು ಹಾಕುವಾಗ ಆ ಕಿರೀಟ ಬಂದಾಗ ನಮಸ್ಕಾರ ಮಾಡಿ ಹಾಕ್ಕೊಳ್ತಾರೆ. ಖಂಡಿತ. ಸೊ ಅಂದರೆ ಆ ಒಂದು ಕಲೆಗೆ ಅವ್ರು ಕೊಡುವಂತಹ ಗೌರವ ಅದೇ ಅಷ್ಟು ಎತ್ತರಕ್ಕೆ ಅವ್ರು ನೀರಿಸಿದೆ ಅನ್ಸುತ್ತೆ. ಖಂಡಿತ. ನಿಮಗೆ ಹೇಗೆ ಅನಿಸ್ತು ಅವ್ರ ಜೊತೆ ಕೆಲಸ ಮಾಡುವಾಗ? ಸರಳತೆ, ಅದನ್ನು ನಂತರ ಕಮಾಂಡಿಂಗ್ ಕೆಪಾಸಿಟಿ, ಪ್ರತಿ ಆ ಸೆಟ್ನಲ್ಲಿ ಇದ್ದಂಥ ಎಲ್ಲರನ್ನೂ ಹುರಿದುಂಬಿಸ್ಕೊಂಡು ಪರ್ಫಾರ್ಮೆನ್ಸನ್ನು ಕೊಡ್ತಾ ಅವ್ರಿಗೂ ಇರೋ ವಿಷಯಗಳನ್ನೆಲ್ಲ ಹೇಳ್ತಾ ಎನರ್ಜೆಟಿಕ್ ಆಗಿ ಮಾರ್ನಿಂಗ್ 10 ಗಂಟೆ ಬಂದವರು ವೇಷ ಹಾಕಿ ಸಂಜೆ ತನಕನೂ ಬರೀ ಲಿಕ್ವಿಡಲ್ಲೇ ಕಳೆದು ಏನು ವೇಷ ಮುಗಿಸ್ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ ಒಂಥರ ಮಾದರಿ. ಆ ಏಜ್ನಲ್ಲಿ ಆ ಸ್ಟ್ರೆಂತ್ ಇದೆಯಲ್ಲ, ನಮಗೆ ಬೇರೆ ಯಾರು ಆ ರಿಪ್ಲೇಸ್ಮೆಂಟ್ ಕಾಣಿಸ್ತಾ ಇಲ್ಲ. ಈಸ್ ಲೈಕ್ 30 years old. ಖಂಡಿತ ಈಗ ಸತ್ಯವಾದ ಮಾತು. ಅಂದರೆ ನಾವು ಅವ್ರನ್ನ ಅಪ್ರೋಚ್ ಆಗಿದ್ದ ಉದ್ದೇಶವೇ ಅದಾಗಿತ್ತು. ಯಕ್ಷಗಾನವನ್ನು ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ನಮಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಒಂದು ಸರಿಯಾದ ಫಸ್ಟ್ ಭೇಟಿಯಲ್ಲಿ ಅವ್ರು ಏನಂದ್ರು? ನೀವು ಫಸ್ಟ್ ಭೇಟಿಯಲ್ಲಿ ನಾವು ಫಸ್ಟ್ ವಿಜುವಲ್ ಶೂಟ್ ಮಾಡಿದ್ವಲ್ಲ, ಅದನ್ನು ಅವ್ರಿಗೆ ತೋರಿಸಿದ್ಮೇಲೆ ಅವ್ರಿಗೆ ಅದ್ರ ಬಗ್ಗೆ ಗೌರವ ಹುಟ್ಟಿತು. ಅದ್ರ ಜೊತೆಗೆ ಅವರು ಅದನ್ನ ಆ ಭಾಗದ ಎಲ್ಲ ಸ್ನೇಹಿತರ ಬಳಗ ಇರೋದ್ರಿಂದ ನನ್ನ ಉದ್ದೇಶಗಳನ್ನು ಹೇಳಿದೆ. ಇದನ್ನು ಹೊರಗಡೆ ಪ್ರಪಂಚಕ್ಕೆ ನಾನು ತೋರಿಸ್ಬೇಕಂತ ಹೇಳಿದ್ರೆ ಒಂದು ನನಗೆ ಹೆಗ್ಲು ಬೇಕು, ಒಂದು ಭಾರ ಹೊರುವಂಥ ವ್ಯಕ್ತಿ ಬೇಕು. ಅದು ನೀವು ಆಗ್ತೀರಂತ ನಂಬಿಕೆಯಲ್ಲಿ ಬಂದಿದ್ದೇನೆ ಅಂತ ಹೇಳಿದವಾಗ ಅದನ್ನು ಒಪ್ಪಿ ಅವರ ಹೇಳಿದಂಥ ಡೇಟಿಗೆ ಕರೆಕ್ಟಾಗಿ ಬಂದು ಸಿನಿಮಾ ಶೂಟ್ ಮುಗಿಸ್ಕೊಟ್ರು. ಒಂಥರ ಎಲ್ಲದೂ ನನ್ನ ಲೆಕ್ಕದಲ್ಲಿ
ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಯಕ್ಷಗಾನ ಎಲ್ಲರ ಹತ್ರ ಮಾಡಿಸ್ಕೊಂತು. ಪ್ರತಿಯೊಂದು ಶೂಟ್ ಇರಲಿ, ಶೂಟ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ನಮ್ಮ ಪಕ್ಕದ ಪ್ಲೇಸಲ್ಲಿ ಜಿರಾಪತಿ ಮಳೆ, ನಮ್ಮ ಪ್ಲೇಸಲ್ಲಿ ಒಂದು ಹನಿ ಮಳೆ ಇಲ್ಲ. ಬೆಳಿಗ್ಗೆ ತನಕನೂ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಒಂದು ಹನಿ ಮಳೆ ಇಲ್ಲ. ಈ ಥರದ್ದು ಎಷ್ಟೋ ಇನ್ಸಿಡೆಂಟ್ಗಳಿದೆ. 3 ಗಂಟೆ ರಾತ್ರಿಗೆ ಕುದುರೆ ಬೇಕಾಗಿತ್ತು, ನಾವು ಕುದುರೆ ಹೇಳಲೇ ಇಲ್ಲ. ಸಡನ್ನಾಗಿ ಅವನು 3 ಗಂಟೆ ರಾತ್ರಿ ಫೋನ್ ಎದ್ದ, 3 ಗಂಟೆ ರಾತ್ರಿಗೆ ಎತ್ಕೊಂಡು ಕುದುರೆ ತಗೊಂಬಂದ ಅಂತ ಹೇಳಿದ್ರೆ. ಸೊ ಇವೆಲ್ಲವೂ ನಾವು ಅಂದ್ಕೊಂಡಂಗೆ ಅದೆಲ್ಲವೂ ಅದಾಗೇ ಕೂಡಿ ಬಂತು ಅಷ್ಟೇ. ನೀವು ಸಿನಿಮಾ ಬಗ್ಗೆ ಮಾತನಾಡುವಾಗ ಸುಮ್ಮನೆ ನಿಮ್ಮ ಮುಖ ನೋಡ್ತಾ ಇದ್ರೆ ಒಂದು ಮಗು ಥರ ಕಾಣಿಸ್ತಾ ಇದೆಯಾ ಅಂತ ಕುತೂಹಲದಿಂದ ಹೇಳ್ತಾ ಇರುವಂಥದ್ದು. ಇಲ್ಲ, ನಾನು ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಲೈಫ್ ಟೈಮ್ ಒಂದು ಅಚೀವ್ಮೆಂಟ್ ನನಗಿದು. ಎಷ್ಟೋ ಸಿನಿಮಾಗಳನ್ನು ನಾವು ಮಾಡಿದ್ದೀವಿ. ನಮ್ಮ 6ನೇ ಸಿನಿಮಾ, ಅದ್ರ ಜೊತೆಗೆ ಆ್ಯಸ್ ಎ ಸಂಗೀತ ನಿರ್ದೇಶಕನಾಗಿ, ಪ್ರೊಡಕ್ಷನ್ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಒಂದು 145 ಸಿನಿಮಾಗಳನ್ನ ಮಾಡಿದ್ದೀನಿ. ಅದೆಲ್ಲದರಲ್ಲೂ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಸುಖ, ಒಂದು ಮನಃಶಾಂತಿ, ಏನೋ ಸಾಧಿಸಿದೆ ಅನ್ನುವಂಥ ಒಳಗಡೆ ಆತ್ಮವಿಶ್ವಾಸ. ನನಗೆ ಆ್ಯಕ್ಚುಲಿ ಇಲ್ಲಿ ಬಂದಲ್ಲ, ನಿಮ್ಮಲ್ಲಿ ಸ್ಟುಡಿಯೋ ಗೋಡೆ ಮೇಲೆ ಒಂದು ಬರವಣಿಗೆ ಬರೆದಿದ್ರಿ. ತುಂಬ ಅಂದರೆ ಸಾಕಷ್ಟು ಚಿಂತನೆ ಮಾಡೋ ಥರದ್ದು ಅದು. ದ ನೇಮ್, ಫೇಮ್ ಆ್ಯಂಡ್ ದ ಪಾತ್ ವಿಚ್ ವಿ ಕ್ರಿಯೇಟ್ ಆರ್ ನಾಟ್ ಮೀಂಟ್ ಫಾರ್ ಅಸ್. ಮುಂದಿನ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಗೆಲುವು ಬಂದಾಗ ಸಾಕಷ್ಟು ಜನ ಹೇಳ್ತಾರೆ ಹೆಗಲ ಮೇಲೆ ತಲೆ ನಿಲ್ಲೋದಿಲ್ಲ ಅಂತ ಹೇಳಿ. ಆದರೆ ಈ ಥರ ಒಂದು ಥಾಟ್ ಪ್ರೊಸೆಸ್ ಡೆವಲಪ್ ಆಗಬೇಕಾದ್ರೆ ಅದು ಒಳಗಡೆ ಅಷ್ಟು ಆಗಿರಬೇಕಾಗಿತ್ತು ಅನ್ಸುತ್ತೆ. ಬಹುಶಃ ಚಿಕ್ಕ ವಯಸ್ಸಿನಿಂದ ಕಂಡಂಥ ಕಷ್ಟಗಳಿರ್ಬೋದು, ಅದು ನನ್ನ ಆ ರೀತಿ ಮೋಲ್ಡ್ ಮಾಡ್ತೇನೋ. ಅಂದರೆ ನನಗೆ ಗೊತ್ತಿದ್ದಂಗೆ 20 ವರ್ಷದ ತನಕ ಮಾತ್ರ ನಮ್ಮ ಬದುಕು. ಅದ ನಂತರ ಏನಿದೆ ಮುಂದಿನ ಜನ್ರೇಷನ್ಗೆ ನಾವು ಏನಾದ್ರು ಕೊಡಬೇಕು, ಅವರು ಸರಿ ದಾರಿಯಲ್ಲಿ ಹೋಗೋ ಥರ ನಾವು ಮಾಡಬೇಕು. ಇದು ನನ್ನ ಉದ್ದೇಶ. ಪ್ರತಿಯೊಂದು ದಿಕ್ಕಲ್ಲೂ ಆ ಪೆಟ್ಟುಗಳನ್ನು ತಿಂದು ಅದನ್ನು ಅರಗಿಸ್ಕೊಂಡು ಒಂದು ಶೇಪಿಗೆ ಬಂದೆ. ಅದಾದಮೇಲೆ ಗೊತ್ತಾಯಿತು, ಓಕೆ, ಎಲ್ಲ ಸಾಧಕರನ್ನು ನೋಡಿದವಾಗ ಅವರ ಪರ್ಸ್ನಲ್ ಲೈಫ್ ತುಂಬ ಏನು ವರ್ಸ್ಟ್ ಯಾರೇ ಸಾಧಕರನ್ನು ನೋಡಿದ್ರು. ಬಹುಶಃ ನಾವು ಈಗ ಮಾದರಿ ಆಗುವಂಥ ಕಾಲ ಬಂದಿದೆ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ನಂಗೆ ಆ ಲೈನನ್ನು ನಾನು ನಮ್ಮ ಹುಡುಗರಿಗೆ ಹೇಳಿ ಈ ಥರ ಬೇಕು ಅಂತ ಹೇಳಿ ಇಂಗ್ಲೀಷಲ್ಲಿ ಬರ್ಸಿ ಹಾಕ್ಕೊಂಡಿದ್ದು. ನಾವು ದುಡಿಯುವಂಥ ಅಥವಾ ನಾವು ಸಂಪಾದಿಸುವಂಥ ಎಲ್ಲದು ನೇಮು, ಫೇಮ್ ಎಲ್ಲದು ಇದು ನಮಗಲ್ಲ, ಇದು ಮುಂದಿನ ಜನ್ರೇಷನ್ನವರಿಗೆ ನಾವು ಕೊಡುವಂಥ ದಾರಿ. ಈಗ ನೀವೇ ಹೇಳಿದ್ರಿ ಬಸ್ರೂರು, ಈಗ ಎಲ್ಲರೂ ಮಾತಾಡ್ತಾ ಇದ್ದಾರಂತ. ಇಷ್ಟು ಸಾಕು ನನಗೆ. ಬಸ್ರೂರಿನ ಎಲ್ಲ ಏನು ಈಗ ಎಜುಕೇಷನ್ ಮಾಡ್ತಿರುವ ಮಕ್ಕಳಾಗಿರಲಿ, ಏನಾದ್ರು ಸಾಧನೆ ಮಾಡಬೇಕಂತ ಮಕ್ಕಳಿಗೆ ನಾನು ಮಾದರಿ ಆದರೂ ಸಾಕು, ನನ್ನ ಜೀವನ ಮಾದರಿ ಆಗಿರಲಿ ಅಂತ ನನಗೆ ಯಾಕೆ ಈ ಥರ ಒಂದು ಭಾವನಾತ್ಮಕವಾಗಿ ಅನಿಸುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮೆಲ್ಲರದ್ದು ಒಂದು ಕಲ್ಪನೆ ಏನಿರುತ್ತೆ, ಅದು ನಮ್ಮ ಪಠ್ಯಪುಸ್ತಕದಲ್ಲಿ ಬಂದರೆ ಮಾತ್ರ ಇತಿಹಾಸ, ಅಥವಾ ಬಂದು ಅಲ್ಲಿ ಕಲಿಸ್ತಾ ಇಲ್ಲ ಬೇರೆನೇ ಕಲಿಸ್ತಾರೆ ಅಂತ ಸಾಕಷ್ಟು ಜನ ಟೀಕೆಯನ್ನು ಮಾಡ್ತಾರೆ. ಆದರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಒಂದಿಲ್ಲ ಒಂದು ಮಾಧ್ಯಮ ಇದೆ. ಪ್ರತಿಯೊಬ್ಬರು ಅವರೇ ಒಂದು ಮಾಧ್ಯಮ ಆಗಿ ತಮ್ಮ ಇತಿಹಾಸವನ್ನು ಹೇಳ್ಕೊಂಡ್ರು ಕೂಡ ತುಂಬ ದೊಡ್ಡ ಒಂದು ಇತಿಹಾಸದ ಪೆಟ್ಟಿಗೆ ಓಪನ್ ಆಗುತ್ತೆ ಅನ್ಸುತ್ತೆ ಭಾರತದ್ದು. ಅಂತ ಒಂದು ಪಾತ್ರದಲ್ಲಿ ನೀವಿದ್ದೀರಿ ಈಗ ಅಲ್ಲಿ. ಎಲ್ಲವೂ ವಿಧಿಲಿಖಿತ, ನನ್ನ ಕೈಲಿ ಏನೂ ಇಲ್ಲ. ಅದಾಗಿ ನನ್ನ ಕರ್ಕೊಂಡು ಹೋಗ್ತಾ ಇದೆ. ನನ್ನ ಕೈಯಲ್ಲಿ ಏನು ಮಾಡ್ಬೋದು ಅದನ್ನು ನಾನು ಮಾಡ್ತಾ ಇದ್ದೇನೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಜೀವನ ಬದುಕ್ತಾ ಇದ್ದೀನಿ. ಸಂಗೀತದ ಕ್ಷೇತ್ರದಿಂದ ದುಡಿತಾ ಇದ್ದೀನಿ. ಅದನ್ನು ಸಿನಿಮಾ ಮಾಡುವ ಮೂಲಕ ಒಂದು 3-4 ಸಾವಿರ ಜನ ಬದುಕ್ತಾರೆ ಅಂದರೆ ಒಂದು ಸಿನಿಮಾದಿಂದ ಯಾಕೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ. ಅದು ಪ್ರತಿ ಸಲಕ್ಕೂ ಆ ಹೆಜ್ಜೆ ಬಂದು ಈಗ 6ನೇ ಸಿನಿಮಾಕ್ಕೆ ಬಂದಿದೆ. ಇದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಹೆಜ್ಜೆ. ನಮ್ಮ ತಂಡದ ಪರಿಶ್ರಮ ಇಷ್ಟೊಂದು ಪ್ರತಿ ಸಿನಿಮಾಗಳಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಸ್ಟುಡಿಯೋ ಕಟ್ಟೋದ್ರಿಂದ ಹಿಡಿದು, ಊರಲ್ಲಿ ಲಾಕ್ಡೌನಲ್ಲಿ ಸ್ಟುಡಿಯೋ ಕಟ್ಟೋದ್ರಿಂದ ಹಿಡಿದು, ಅದಕ್ಕಿಂತ ಮೊದಲಿನ ನನ್ನ ಸಿನಿಮಾ ವಿಭಾಗದಲ್ಲಿ ನಾನು ಏನೇ ಹೆಜ್ಜೆ ಇಟ್ಟರು ನನ್ನ ಜೊತೆಗೆ ನಿಂತಂಥ ನನ್ನ ಸ್ನೇಹಿತರ ಬಳಗ, ನನ್ನ ಊರು, ನನ್ನ ತಂದೆ ತಾಯಿಗಳು, ನನ್ನ ಅಣ್ಣಂದರು, ಪ್ರತಿಯೊಬ್ಬರು, ಅಂದರೆ ನಾನು ಹೆಜ್ಜೆ ಇಟ್ಟನ್ನು ಹೇಳಿದ್ರೆ ಅಲ್ಲಿ ಎಲ್ಲರೂ ಇರ್ತಾಯಿದ್ರು. ಅದು ಬಹುಶಃ ನನ್ನ ಒಳಗಡೆ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡ್ತಾಯಿತ್ತು. ನೀವು ನಿಮ್ಮೂರನ್ನೇ ನಿಮ್ಮ ಮನೆಯನ್ನು ಮಾಡ್ಕೊಂಡಿದ್ದೀರಿ, ಆದರೆ ಹುಟ್ಟಿದ ಊರನ್ನು ಬಿಟ್ಟು ಬಂದಂಥ ಲಕ್ಷಾಂತರ ಜನರ ಕನಸನ್ನು ನೀವು ಬದುಕ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಖಂಡಿತ. ಯಾಕಂದರೆ ಸಾಕಷ್ಟು ಜನರು ಊರು ಬಿಟ್ಟು ಬರ್ತಾರೆ, ಕೆಲಸದ ಅನಿವಾರ್ಯತೆಗಳು, ಬದುಕಿನ ಅನಿವಾರ್ಯತೆಗಳು, ಊರನ್ನು ಬಿಟ್ಟು ಬಂದ್ರೂ ಆ ಹುಟ್ಟಿದ ಊರನ್ನು ಮರೆಯೋದಕ್ಕೂ ಆಗೋದಿಲ್ಲ, ಇರೋ ಊರಲ್ಲಿ ಆ ಪರಕೀಯ ಭಾವನೆಯೂ ಹೋಗೋದಿಲ್ಲ. ಅಂಥ ಒಂದು ದ್ವಂದ್ವದಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಈ ರೀತಿಯಾಗಿ ಒಂದು ಮಾದರಿ ಕೆಲಸವನ್ನು ಮಾಡ್ತಿರೋದು, ಅದು ಬಂದಿದ್ದು ಹೇಗೆ? ಹುಟ್ಟಿದ ಊರಿಗೆ ನಾನು ಮರಳಬೇಕು, ಯಾಕಂದ್ರೆ ನಿಮಗೆ ಅವಕಾಶಗಳಿದೆ. ನೀವು ಇವತ್ತು ಒನ್ ಆಫ್ ದಿ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಇಡೀ ದೇಶದಲ್ಲಿ. ನಿಮಗೆ ಹಿಂದಿಯಲ್ಲೂ ಬೇಡಿಕೆ ಇದೆ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಯಾವ ಲ್ಯಾಂಗ್ವೇಜ್ ನಮ್ಮ ಭೂಪಟದಲ್ಲಿ ಯಾವ ಒಂದು ರಾಜ್ಯದ ಮೇಲೆ ಕೈ ಇಡ್ತೀವಿ ಅಲ್ಲಿ ನಿಮಗೆ ಬೇಡಿಕೆ ಇದೆ. ಅಷ್ಟಿದ್ದು ಕೂಡ ಆ ಊರಿಗೆ ಹೋಗಬೇಕು ಅಂತ ಇತ್ತಲ್ಲ, ಅದು ಯಾಕೆ ಅಂತ? ಋಣಭಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಎಲ್ಲರಂತೆ ನಾನು ಬದುಕಿದ್ರೆ ಏನು ಬಂತು? ಅಂದರೆ ಈಗ ಊರಲ್ಲಿ ಸ್ಟುಡಿಯೋ ಮಾಡಿದೆ. ಸ್ಟುಡಿಯೋ ಮಾಡಿದ ಉದ್ದೇಶವೇ ನಾನೊಂದು ಪಾಯಿಂಟನ್ನು ಅಲ್ಲಿ ಕ್ರಿಯೇಟ್ ಮಾಡಿದವಾಗ ಖಂಡಿತ ಅಲ್ಲಿ ಬರೋರ ಸಂಖ್ಯೆ ಎಲ್ಲರೂ ಬರ್ತಾರೆ.
ಅವ್ರು ಬಂದವಾಗ ಎಲ್ಲ ಹೋಟೆಲ್ ಉದ್ಯಮ ಬೆಳೆಯುತ್ತೆ, ಏನು ಟ್ರಾವೆಲ್ ಬೆಳೆಯುತ್ತೆ, ಫುಡ್ ಡಿಪಾರ್ಟ್ಮೆಂಟ್ಗಳು ಬೆಳೆಯುತ್ತೆ, ಟೆಂಪಲ್ಗಳಿಗೆ ವಿಸಿಟ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಲೊಕೇಶನ್ಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾರೆ, ಅವರ ವಿಶ್ರಾಂತಿ ಸ್ಥಳಗಳಿಗೆಲ್ಲ ವಿಸಿಟ್ ಮಾಡೋಕ್ಕೆ ಹೋಗ್ತಾರೆ. ಈ ಥರ ಆದವಾಗ 100% ಅವರ ಒಳಗಡೆ ಏನು ಖರ್ಚು ಮಾಡ್ಬೇಕಂತ ಬೇರೆ ಕಡೆಗೆ ಹೋಗಿ ಖರ್ಚು ಮಾಡ್ತಾರೆ, ಅದೆಲ್ಲ ನಮ್ಮೂರಿಗೆ ಬರುತ್ತೆ. ಅದೆಲ್ಲ ನಮ್ಮೂರಿಗೆ ಬಂದಾವಾಗ ನಮ್ಮೂರಿನಲ್ಲಿರುವಂಥ ಯುವಕರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸಿಗುತ್ತೆ, ಅವರು ಆ ಉದ್ಯಮಗಳನ್ನು ಬೆಳೆಸ್ಕೊತಾರೆ. ಈ ಉದ್ದೇಶ ಕಳೆದ ಒಂದು 5-6 ವರ್ಷದಿಂದ ಸ್ಟುಡಿಯೋ ಏನು ಡೆವಲಪ್ಮೆಂಟ್ ಆಗಿದೆ, ಹತ್ರ ಸ್ಟುಡಿಯೋಗೆ ಬಂದಂಥ ದುಡ್ಡಿಗಿಂತ ಜಾಸ್ತಿ ಹೊರಗಡೆ ಖರ್ಚಾಗಿರೋದೇ ಜಾಸ್ತಿ ಇದೆ. ಹತ್ರ ನಾವು ಲೆಕ್ಕ ಹಾಕಿದಾಗ ಹತ್ರ 21ರಿಂದ 22 ಕೋಟಿ ಒಂದು ಈ ಒಂದು 5-6 ವರ್ಷದಲ್ಲಿ ನಮ್ಮ ಊರಿಗೆ ಬಂದಿದೆ. ಇದು ಒಂದು ಏನು ಬಂಡ ಧೈರ್ಯದ ಹೆಜ್ಜೆ ಅಲ್ವಾ. ಸೊ ಇಲ್ಲಿ ನಾನು ಪ್ರತಿ ವಿಭಾಗದಲ್ಲಿ ನಾನು ಸೆಕ್ಯೂರ್ ಆಗಬೇಕು ಅಂತ ಆಲೋಚನೆ ಇಟ್ಟು ನಾನು ಹೆಜ್ಜೆ ಇಟ್ಟಿದ್ದಿದ್ರೆ ಇದು ಯಾವುದೂ ಆಗ್ತಾ ಇರಲಿಲ್ಲ. ನಾನು ಬೆಂಗಳೂರಲ್ಲೇ ಮಾಡ್ತಾಯಿದ್ದೆ, ಬೆಂಗಳೂರಲ್ಲೇ ಸ್ಟುಡಿಯೋ ಮಾಡ್ಕೊತಾ ಇದ್ದೆ, ನನಗೆ ಬೇಕಾದಂಗೆ ವ್ಯವಸ್ಥೆಗಳನ್ನ ಮಾಡ್ಕೊತಾ ಇದ್ದೆ. ನನ್ನ ಉದ್ದೇಶ ಅದಾಗಿರಲಿಲ್ಲ. ಆಮೇಲೆ ಸಾರಿ, ನಿಮ್ಮ ಮಾತನ್ನು ನಾನು ತುಂಡರಿಸ್ತಾ ಇದ್ದೀನಿ. ಯಾವತ್ತಾದ್ರೂ ಅನಿಸಿದ್ದಿದೆಯಾ? ಯಾಕಂದರೆ ಸಾಮಾನ್ಯವಾಗಿ ನಾವು ಚಿತ್ರರಂಗದಲ್ಲೂ ಎಲ್ಲ ಕಡೆ ಮಾತಾಡ್ತೀವಿ, ಅವ್ರು ಬೇಗ ಸಿಗಲ್ಲಪ್ಪ, ನಾವು ಅಲ್ಲಿಗೆ ಹೋಗಬೇಕು, ಆ ರೀತಿಯಾಗಿ ಅಲ್ಲಿಗೆ ಹೋಗಬೇಕು ಅನ್ನುವಂಥ ಭಾವನೆ ಇಲ್ಲಿಯವರಿಗೆ ಮೂಡಿ ಅವಕಾಶಗಳು ಯಾವತ್ತಾದ್ರೂ ಕಡಿಮೆ ಆಗ್ಬೋದು, ಆ ಭಯ ಇಲ್ಲೂ ಕಾಡಲಿಲ್ವಾ ನಿಮಗೆ? ಆ್ಯಕ್ಚುಲಿ ಉಲ್ಟಾ ಇದೆ. ನೀವು ಯಾರ ಹತ್ರ ಮಾತಾಡಿದ್ರು ಬನ್ನಿ ಬಸರೂರಿಗೆ ಹೋಗುವ ಅಂತಾನೇ ಹೇಳ್ತಾರೆ, ಬಿಟ್ಟರೆ ಯಾರು ಅದು ಈಗ. ಬಟ್ ಆಗ ಶುರು ಮಾಡುವಾಗ ಯಾವತ್ತಾದ್ರು ಚರ್ಚೆ, ಮನೆಯಲ್ಲಿ ಚರ್ಚೆ ಮಾಡಿದ್ದು, ಕುಟುಂಬದ ಅವಾಗ ಹೇಗಿತ್ತು ನೀವು ಇಲ್ಲಿ ಸ್ಟುಡಿಯೋ ಮಾಡ್ತೀನಿ ಅಂದಾಗ? ಇಲ್ಲ, ಯಾರು ನನ್ನ ಅಪೋಸ್ ಮಾಡಿದವ್ರು ಯಾರೂ ಇಲ್ಲ, ನನ್ನ ಹೆಜ್ಜೆಗೆ ಯಾರು ಅಪೋಸ್ ಮಾಡಿದವ್ರು ಇಲ್ಲ. ಅದೊಂದು ನನಗೆ ಸಿಕ್ಕಂಥ ಇದು. ಅದಾದಮೇಲೆ ಅವರೆಲ್ಲರಿಗೂ ಗೊತ್ತು ನಾನು ಹಠ ಹಿಡಿದಾನೆ ಹೇಳಿದ್ರೆ ನಾನು ಮಾಡದೆ ಬಿಡೋನಲ್ಲ ಅಂತ. ಸೊ ಹಾಗಾಗಿ KGF ಸಂಪೂರ್ಣವಾಗಿ ಚಾಪ್ಟರ್ 2 ನಾವು ಅಲ್ಲೇ ವರ್ಕ್ ಮಾಡಿದ್ದು ಸಂಪೂರ್ಣವಾಗಿ. ಹತ್ರ 3-4 ತಿಂಗಳು ಎಲ್ಲರೂ ಇದ್ದರು. ಅವೆಲ್ಲವೂ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದರ ನಂತರ ಬಂದಂಥ ಎಲ್ಲ ಸಿನಿಮಾಗಳ ಕೆಲಸಗಳು ಅಲ್ಲೇ ನಡೆದಿದ್ದು. ಸಲಾರ್ ಬಗ್ಗೆ ಅಲ್ಲ, ಸಿನಿಮಾವನ್ನು ನಾನಂತೂ ನೋಡಿದ್ದೀನಿ, ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಅದು. ಬಹುತೇಕವಾಗಿ ಎಲ್ಲೋ ಒಂದು ಉಗ್ರನ್ ಕಂಪ್ಯಾರಿಸನ್ ತುಂಬ ಜನರಿಗೆ ಬಂದಿದ್ದಕ್ಕೆ ಸ್ವಲ್ಪ ಏನೋ ಅನಿಸಿರ್ಬೋದು. ಆದರೆ ಅದೇ ಈ OTT ಬಂದ ಮೇಲಂತೂ ಸಾಕಷ್ಟು ಪ್ರಮಾಣದಲ್ಲಿ ಹಿಟ್ ಆಗಿರುವಂಥ ಸಿನಿಮಾ ಅದು. ಇವತ್ತೇನಾದರೂ ಸಲಾರ್ 2 ನೋಡಿ, ರಿಲೀಸ್ ಆಯಿತು, ರಿಲೀಸಲ್ಲೂ ಹಿಟ್ ಆಯಿತು. ಸೊ ಈ ರೀತಿ ಆಗ್ತಾ ಇರುತ್ತೆ. ಆಮೇಲೆ ರವಿ ಅವರೇ, ಈಗ ನನಗೆ ನಿಮ್ಮ ಜೀವನವನ್ನು ನೋಡ್ತಾ ಇದ್ರೆ ನೀವೇ ಹೇಳ್ತಾ ಇದ್ರಿ, ಆ ರವಿ ಅನ್ನುವಂಥ ಹೆಸರನ್ನು ಕೂಡ ನೀವು ನಿಮಗೆ ಸಹಾಯ ಮಾಡಿದಂಥವ್ರನ್ನ ಪ್ರತಿದಿನ ನೆನೆಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಅದನ್ನು ಮಾಡಿದೆ ಅಂತೇಳಿ ಆ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಂಡು ಬೆಳೆದಂಥವ್ರು ನೀವು, ಬೆಳೆಯೋದಕ್ಕೊಂದು ಉದಾಹರಣೆ ಆಗ್ತಾ ಇರುವಂಥವ್ರು ನೀವು. ನಿಮಗೆ ಒಂದು ಯಶ್ ಅವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಲಿಲ್ಲ, ಬಟ್ ಯಶ್ ಅವರಿಂದ ನೀವು ಶುರು ಮಾಡ್ತೀರಿ, ತದನಂತರ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ, ಪ್ರಭಾಸ್ ಜೊತೆಯಲ್ಲಿ ಕೆಲಸ ಮಾಡ್ತೀರಿ, ಸಲ್ಮಾನ್ ಖಾನ್ ಅವರ ಜೊತೆಯಲ್ಲಿ ಮಾಡ್ತೀರಿ, ಅಜಯ್ ದೇವಗನ್ ಸೇರಿದಾಗ ರೋಹಿತ್ ಶೆಟ್ಟಿ ಬ್ಯಾನರ್ ಜೊತೆಯಲ್ಲಿ ಕೆಲಸ ಮಾಡ್ತೀರಿ. ಇವೆಲ್ಲ ಕೆಲಸಗಳನ್ನ ನೋಡ್ತಾ ಇದ್ದಾಗ ಅವರವರ ಜೊತೆಯಲ್ಲಿ ಆದಂಥ ಅನುಭವಗಳು ಹೇಗೆ? ಆಮೇಲೆ ನೀವು ಒಬ್ಬ ರವಿ ಬಸ್ರೂರಾಗಿ ನಿಮ್ಮನ್ನು ನೀವು ದೂರ ನಿಂತು ಒಬ್ಬ ಸಾಮಾನ್ಯ ಬಸ್ರೂರಿನ ಒಬ್ಬ ಯುವಕನಾಗಿ ನೋಡಿದಾಗ ಹೇಗೆ ಫೀಲ್ ಆಗ್ತೀರಿ? ಖಂಡಿತ ಒಂದು ಖುಷಿಯಾಗಿದ್ದೇನೆ ಹೇಳಿದ್ರೆ, ಎಲ್ಲರೂ ಯಾರ್ಯಾರು ಈ ಕಾಲಘಟ್ಟದಲ್ಲಿ ಅದನ್ನು ಸ್ಟೇಬಲ್ ಆಗಿ ನಿಂತಿದ್ದಾರೋ ಅವರೆಲ್ಲರೂ ಸಿನಿಮಾನ ಅಷ್ಟು ಮಟ್ಟಕ್ಕೆ ಪ್ರೀತಿಸಿದವರು. ಸಿನಿಮಾನ ಪ್ರೀತಿಸದೆ ಅವರು ಆ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಲ್ಲೂ ನಾನು ಕಂಡಿದ್ದು, ಎಲ್ಲ ಹೀರೋಗಳಾಗಿರಲಿ, ಎಲ್ಲ ನಿರ್ದೇಶಕರಾಗಿರಲಿ, ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳಾಗಿರಲಿ, ಎಲ್ಲರೂ ಜನರನ್ನು ರಂಜಿಸಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲೇ ಮಾಡ್ತಾ ಇರೋದು ಕೆಲಸಗಳು. ಇಲ್ಲಿ ಒಂದು ಆ್ಯಂಗಲಲ್ಲಿ ನನಗೆ ನನ್ನ ಪ್ರಶ್ನೆ ಹುಟ್ಟಿದ್ದು, ಜನರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಒಬ್ಬ ಕಲಾವಿದನಾಗಿ ನಮಗೆ ಗೊತ್ತಿರೋದು ಏನು, ಕಲಾರಸಿಕರು ದೇವರು. ಅಂದರೆ ನಮಗೆ ಬೇರೆ ಬಾಗಿಲೇ ಇಲ್ಲ. ಈಗ ಇದನ್ನು ಬಿಟ್ಟು ಬೇರೆ ಏನೋ ಮಾಡಿ ಬದುಕೋಣ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಬದುಕು ಇಲ್ಲೇ, ನಮ್ಮ ಸ್ಟಾರ್ಟು ಇಲ್ಲೇ, ನಮ್ಮ ಎಂಡೂ ಇಲ್ಲೇ. ಸೊ ನಮ್ಗೆ ಗೊತ್ತಿರೋದು ಪ್ರೇಕ್ಷಕರೊಬ್ಬರೇ, ಕಲಾದ ಆರಾಧಕರು, ಸೇವೆ ಮಾಡುವವರು, ಕಲೆಯನ್ನು ನಮ್ಮ ಅವ್ರ ಮೂಲಕ ನಾವು ಕಲೆಯನ್ನು ನೋಡ್ತೀವಿ, ಅವರಿಗೋಸ್ಕರ ನಾವು ಸಿನಿಮಾಗಳನ್ನು ಮಾಡ್ತೀವಿ. ಇಲ್ಲಿ ಆ ತೂಕದ ತಕ್ಕಡಿಯನ್ನು ಬಿಟ್ಟು ಕಲಾವಿದರ ರೀತಿ ಕಂಡ್ರೆ ಅವರ ಅಂದರೆ ಒಬ್ಬರಿಗೆ ಒಂದು ಗುಲಾಬಿ ಹೂ ಬೇರೆ, ಕಾಕಡ ಹೂ ಬೇರೆ, ಸಂಪಿಗೆ ಹೂ ಬೇರೆ, ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳಿದೆ. ಅದನ್ನು ಆಯಾಯ ರೀತಿಯಲ್ಲೇ ನೋಡಿದ್ರೆ, ನನಗೆ ಗೊತ್ತಿದ್ದಂಗೆ ಪ್ರತಿ ಸಿನಿಮಾವು ನಾವು ಮಾಡ್ತಾ ಒಂದು ಹೂವಿನ ಗಿಡವನ್ನು ಬೆಳೆದು ಆ ಹೂವನ್ನು ಪ್ರೇಕ್ಷಕರ ಪಾದಕ್ಕೆ ಇಡ್ತೀವಿ. ನಮಗೆ ಗೊತ್ತಿರೋದು ಒಂದೇ, ದೇವರು ಮಾತಾಡಲ್ಲ ಅಂತ, ದೇವರು ತನ್ನ ಮುಡಿಗೆ ಏರಿಸ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ. ಇಲ್ಲಿ ಪ್ರೇಕ್ಷಕರನ್ನು ನಂಬಿ ಸಾಕಷ್ಟು ಕಲಾವಿದರ ಬಳಕ ಬದುಕ್ತಾ ಇದೆ. ನಮ್ಗೆ ಅವರೊಬ್ಬರೇ ದಿಕ್ಕು, ಮತ್ತು ಯಾರೂ ದಿಕ್ಕುಗಳಿಲ್ಲ ನಮಗೆ. ಹಾಗಾಗಿ ಅವರೆಲ್ಲರ ಒಂದು ಜವಾಬ್ದಾರಿ, ಕಲಾವಿದರ ರೀತಿ ನೋಡಿ ನಮಗೆ ನಿಮ್ಮ ಆಶೀರ್ವಾದ, ಶುಭಾಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಮಗೆ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿ ಮತ್ತು ಕನ್ನಡಿಗರಾಗಿ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಹೆಮ್ಮೆ ಅನಿಸ್ತಾ ಹೋಗೋದು ಯಾಕಂದರೆ ಒಂದೊಂದೇ ವಿಚಾರದಲ್ಲಿ ನೋಡೋದಾದರೆ ಈ ಸಿಂಗಮ್ ಸೀರೀಸ್ ಆಲ್ರೆಡಿ ಸಿಕ್ಕಾಪಟ್ಟೆ ಹಿಟ್ ಆಗಿರುತ್ತೆ. ಹೌದು. ಸಿಂಗಮ್ 1 ಎಸ್ಪೆಷಲಿ ಆ ಮ್ಯೂಸಿಕ್. ಬಟ್ ಥರ್ಡಲ್ಲಿ ಆ ಮ್ಯೂಸಿಕನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ, ಅವ್ರವ್ರದ್ದು ಇಶ್ಯೂಗಳಿರುತ್ತೆ, ಅದು ಅಟ್ಲಟ್ಟಿಗೆ. ಬಟ್ ಅದನ್ನು ಬಂದು ನಿಮಗೆ ಒಂದು ಹೊಸದೇ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ಜೊತೆಯಲ್ಲಿ ರೋಹಿತ್ ಶೆಟ್ಟಿ ಅವರು ಮಾತನಾಡಿದಾಗ ಆ ಸಮಯದಲ್ಲಿ ಹೇಗಿತ್ತು ಆ ಒಂದು ಡಿಸ್ಕಷನ್? ಯಾಕಂದ್ರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆಯನ್ನು ಇಟ್ಟಿದ್ದ. ಖಂಡಿತ. ಇಲ್ಲಿ ಒಂದಿಷ್ಟು ಆಪ್ಷನ್ಗಳು ನಾನು ಯಾವುದೇ ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಫಸ್ಟ್ ಅವ್ರ ಕಡೆಯಿಂದ ಇನ್ಪುಟ್ ಬಂದಾದ್ಮೇಲೆ ನಾನು ನನ್ನ ಕಡೆಯಿಂದ ಔಟ್ಪುಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಅವರಿಗೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾವಾಗ ನಿಮ್ಗೆ ಅದು ಟ್ರಿಗರ್ ಪಾಯಿಂಟ್ ಸಿಗುತ್ತೋ ಅಲ್ಲಿಗೆ ನನಗೆ ಹೇಳಿಬಿಡಿ, ಅಲ್ಲಿ ತನಕ ನಾನು ಕಳಿಸೋದನ್ನ ಕೇಳ್ತಾ ಇರಿ. ಸೊ ಯಾಕಂದರೆ ನನಗೂ ಜಡ್ಜ್ಮೆಂಟ್ಗಳು ಗೊತ್ತಿಲ್ಲ, ಆಪ್ಷನ್ಗಳನ್ನು ನಾನು ಸಾಕಷ್ಟು ಕೊಟ್ಟಷ್ಟು ಅವ್ರ ಮೆಂಟಾಲಿಟಿನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಲ್ಲಿ ತುಂಬ ವರ್ಕ್ ಮಾಡಿದ್ವಿ. ತುಂಬ ವರ್ಕ್ ಮಾಡಿ ಆದಮೇಲೆ ಒಂದಕ್ಕೆ ಅವ್ರು ಫಿಕ್ಸ್ ಆದರು, ಓಕೆ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಇದು ಆಗುತ್ತೆ, ಕರೆಕ್ಟಾಗಿ ನಮ್ಮ ವರ್ಕ್ ಆಗುತ್ತೆ ಅಂತ ಹೇಳಿ ಅದನ್ನ ಇಟ್ಕೊಂಡು ನಾವು ಇದು ಮಾಡ್ತಾ ಬಂದ್ವಿ. ಫಸ್ಟ್ ಆ್ಯಕ್ಚುಲಿ ನಾನು ಎಂಟ್ರಿ ಆಗಿದ್ದೆ ಒಂದು ಸಾಂಗ್ ಮಾಡಬೇಕು ಅಂತ. ಒಂದು ಸಾಂಗ್ ಆದಮೇಲೆ ಅವ್ರಿಗೆ ಆ ಹಾಡು ಖುಷಿ ಆಯಿತು, ಇನ್ನೊಂದು ಸಾಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅದಾದಮೇಲೆ ಅದು ಆಯಿತು, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿಕೊಡಿ ಅಂತ ಹೇಳಿದ್ರು. ಬಹುಶಃ ನನ್ನ ಕೆಲಸದ ಮೇಲೆ ಅವರಿಗಿದ್ದಂಥ ನಂಬಿಕೆ, ಅದಾದಮೇಲೆ ನನ್ನ ಕೆಲಸ ಮಾಡುವಂಥ ರೀತಿ ಅವ್ರಿಗೆ ಖುಷಿಯಾಗಿರಬೇಕು, ಖಂಡಿತ ಅವಕಾಶ ಕೊಟ್ಟರು. ಆಮೇಲೆ ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಸಾಮಾನ್ಯ ಅಭಿಮಾನಿಯಾಗಿ ಸಮ್ಟೈಮ್ಸ್ ಸಾಕಷ್ಟು ಹೆಮ್ಮೆನೂ ಇದೆ, ಜೊತೆಗೆ ನೋವು ಆಗುತ್ತೆ. ಅಕ್ಕಪಕ್ಕದ ಸಿನಿಮಾಗಳು ಅಷ್ಟು ಸಿನಿಮಾ ರಂಗಗಳು ಬೆಳೆಯುವಂಥ ಒಂದು ಹಂತದಲ್ಲಿದ್ದಾಗ ಕನ್ನಡದಲ್ಲಿ ಯಾಕೆ ಸಿನಿಮಾಗಳು ಕಡಿಮೆ? ಈಗ ಒಂದು ವೀರಚಂದ್ರಹಾಸ ಬರ್ತಾ ಇದೆ, ಆದರೆ ಅದು ಯಾವತ್ತೋ ಒಂದು ದಿನ ಒಂದು ಹಣ್ಣನ್ನು ನಾನು ಕೊಡ್ತೀನಿ ಅಂತ ಪ್ರೇಕ್ಷಕರಿಗೆ ಹೇಳೋದು ಹೇಗೆ? ಸೀಸನ್ ವೈಸ್ ಬರ್ತಾ ಇದ್ದರೆ ಆ ಪ್ರೇಕ್ಷಕನು ಎಷ್ಟು ಖುಷಿಯಾಗಿರ್ತಾನೆ. ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಆ ಒಂದು ಗೆಲುವೇನು ಕಂಡ್ವಿ ನಾವು KGF ಕಾಂತಾರದಿಂದ, ಆ ಗೆಲುವನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟರ ಮಟ್ಟಿಗೆ ಆಗಲಿಲ್ಲ ಅಥವಾ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಅದೇ ಒಂದು ನಿಮಗೆ ಟೂ ಮಚ್ ಕಾಂಟೆಂಟ್ ನಿಮಗೆ ಬಂದಿರ್ಬೋದು. ಅದಾದಮೇಲೆ ಈಗ ಇರುವಂಥ ರೀಲ್ ಸ್ಕಿಲ್ಸ್ ಏನಿದೆಯಾ, ನಿಮ್ಮ ರೀಲ್ಸರು ಈಗ ಫಾಸ್ಟ್ ಫಾರ್ವರ್ಡ್ ಬಂದಿದೆ. ಸೊ ಆ ಪೇಷನ್ಸ್ ಲೆವೆಲ್ನ ನಾವು ಕಳ್ಕೊಂಡಿದ್ದೀವಿ ಅಂತ ನನ್ನ ಒಂದು, ಯಾಕಂದ್ರೆ ನಾನು 3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ನನ್ನ ಇಂಟರ್ಫಿಯರೆನ್ಸು ಇಲ್ಲ. ಸೊ ನಾನು ಅದನ್ನ ಬಿಟ್ಟೆ ಹೊರಗಡೆ ಇದ್ದೀನಿ. ನಾನು ಒಂದು ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜನರು ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಜನರು ಅದ್ರ ಬಗ್ಗೆ ಅವರನ್ನು ನಂಬಿ ಒಂದಿಷ್ಟು ಬಳಗ ಇದೆ ಅಂತ ಅವರು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕು. ಆ ದಿಕ್ಕಲ್ಲಿ ಆದವಾಗ ಮಾತ್ರ, ಚಿತ್ರಮಂದಿರಕ್ಕೆ ಎಲ್ಲರೂ ಬಂದವಾಗ ಮಾತ್ರ ಇದು ಸಿನಿಮಾ ಜಗತ್ತು ಬದುಕಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ಸಿನಿಮಾ ಆದ ಮೇಲೆ ಬರುವಂಥ OTT ಪ್ಲ್ಯಾಟ್ಫಾರ್ಮ್ ನಂಬ್ಕೊಂಡು ಜನ ಇದ್ದರೆ ನಮ್ಮ ಬದುಕು ತುಂಬ ಕಷ್ಟ ಆಗುತ್ತೆ. ಅದು ಈಗ ನಡೀತಿರೋದು ನೀವು ಹೇಳಿ ಸನ್ನಿವೇಶ ಆಗೇ ಇದೆ. ಅಂದರೆ ಎಲ್ಲರೂ 15 ದಿವಸಕ್ಕೆ 20 ದಿವಸಕ್ಕೆ OTT ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ, ಆ ಚಾನಲ್ ಬರುತ್ತೆ, ಈ ಚಾನಲ್ ಬರುತ್ತೆ ಅಂತ ಹೇಳಿ ಜನ ಕೂತ್ಕೊಂಡ್ರೆ ನಮ್ಮ ಬದುಕು ತುಂಬ ಕಷ್ಟ ಆಗುತ್ತೆ, ಕಲಾವಿದರ ಬದುಕು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಚಿತ್ರಮಂದಿರಕ್ಕೆ ಜನರು ಮನಸ್ಸು ಮಾಡಬೇಕು, ದೊಡ್ಡ ಮನಸ್ಸು ಮಾಡಬೇಕು, ಚಿಕ್ಕ ಮನಸ್ಸಲ್ಲ, ದೊಡ್ಡ ಮನಸ್ಸು ಮಾಡಿ ಚಿತ್ರಮಂದಿರಕ್ಕೆ ಬರೋ ಥರ ಆಗಬೇಕು. ಈಗ ಇತ್ತೀಚೆಗೆ ಅಮೀರ್ ಖಾನ್ ಅವರು ಒಂದು ಮಾತನ್ನು ಹೇಳಿದರು, ಭಾರತೀಯ ಚಿತ್ರರಂಗ ಒಂದೇ ಈ ರೀತಿ ಇರುವಂಥದ್ದು, ಪ್ರೇಕ್ಷಕರಿಗೆ ನಾವು ಥಿಯೇಟ್ರಿಗೆ ಬರಲಿ ಅಂತ ಸಿನಿಮಾ ಮಾಡ್ತೀವಿ, ಅವರು ಥಿಯೇಟ್ರಿಗೆ ಬರದೇ ಇದ್ದರೆ ನೀವು ಬರಬೇಡಿ, ನಾವು ನಿಮ್ಮ ಮನೆಗೇ ಸಿನಿಮಾ ಕೊಡ್ತೀವಿ ಅಂತ ಹೇಳ್ತೀವಿ. ಹೀಗಾಗಿ ಅಲ್ಲೂ ನಾವು ಗೆಲ್ತಾ ಇಲ್ಲ, ಇಲ್ಲೂ ನಾವು ಗೆಲ್ತಾ ಇಲ್ಲ ಅಂತ. ಆದರೆ ಹೊಸ ಅವಕಾಶಗಳು ಬಂದಾಗ ಅದನ್ನು ನೇರವಾಗಿ ನಿಲ್ಲಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಏನು ಬದಲಾವಣೆಗಳು ಆಗಬಹುದು ಅನ್ಸುತ್ತೆ? ಅಥವಾ ನೀವು ವೀರಚಂದ್ರಹಾಸದ ಮೂಲಕ ಆದರೆ ಏನಾದರೂ ಚೇಂಜಸ್ ಮಾಡ್ಕೋಬಹುದು ಆ ಒಂದು ಕಾನ್ಸೆಪ್ಟಲ್ಲಿ ಅಂದ್ಕೊಂಡಿದ್ದೀರಾ? ಖಂಡಿತ. ನಾವು ಈ ಸಾರಿ ಟೋಟಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀವಿ. ಗ್ರೌಂಡ್ ವರ್ಕನ್ನು ಹೇಳಿದ್ರೆ ಡಿಜಿಟಲೈಸನ್ನು ಇಟ್ಕೊಂಡು ಗ್ರೌಂಡ್ ವರ್ಕನ್ನು ಮಾಡ್ತಾ ಇದ್ವಿ. ಯಾರು ಸಿನಿಮಾ ನೋಡೋರು ಬಳಗ ಜಾಸ್ತಿ ಮಾಡಬೇಕು. ನಮ್ಮ ಇಷ್ಟು ವರ್ಷ ಸಿನಿಮಾ ಜರ್ನಿಯಲ್ಲಿ ನಾವು ಮಾಡಿದಂಥ ದೊಡ್ಡ ತಪ್ಪೇನು ಹೇಳಿದ್ರೆ, ಸಿನಿಮಾ ನೋಡೋರಿಗೆ ತೋರಿಸ್ತಾ ಇದ್ದೀವಿ ಬಿಟ್ಟರೆ ಸಿನಿಮಾ ನೋಡುವವರ ಬಳಗ ಜಾಸ್ತಿ ಮಾಡ್ತಾ ಇಲ್ಲ. ಆ ಬಳಗ ಜಾಸ್ತಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡಬೇಕು, ಗ್ರೌಂಡ್ ವರ್ಕ್ಗಳನ್ನ ಮಾಡಬೇಕು, 1-to-1 ಕಾನ್ವರ್ಸೇಷನ್ ಮಾಡಬೇಕು. ನಾನು ನಾರ್ಮಲ್ ಪ್ರೆಸ್ ಮೀಟ್ ನಾವು ಮಾಡ್ಬೋದಾಗಿತ್ತು, ಅದನ್ನ ಬಿಟ್ಟು ಪ್ರತಿಯೊಬ್ಬರೂ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆ ಕಷ್ಟ ಹಂಚ್ಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೆ. ಅದಕ್ಕೆ ಯೂನಿವರ್ಸಲ್ ಪ್ರೆಸ್ ಮೀಟ್ಗಳನ್ನ ಮಾಡಿ ಒಂದು ವಿಷಯಗಳನ್ನು ಹಂಚೋದಕ್ಕೂ ನಿಮ್ಮ ಜೊತೆ ಕಷ್ಟಗಳನ್ನು ಮಾತಾಡ್ಕೊಂಡು ಹಂಚ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ದಿಕ್ಕಲ್ಲಿ ಒಂದಿಷ್ಟು ನಡಿಬೇಕು, ಗ್ರೌಂಡ್ ವರ್ಕ್ಗಳನ್ನ ಮಾಡಬೇಕು ಅಂತ ಹೇಳಿ ಚಂದ್ರಹಾಸನ ನಾವು ಬಿಗಿನಿಂಗಿಂದ ನಾವು ಡಿಸೈಡ್ ಆಗಿದ್ವಿ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಖುದ್ದಾಗಿ, ಈವನ್ ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ನವ್ರು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ನಾವು ಖುದ್ದಾಗಿ ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟು ಅವರು ಬೆಂಗಳೂರಲ್ಲಿ ಹತ್ರ 4,500 ಹೋಟ್ಲಿದೆ, ಒಂದು 2,500 ಬೇಕ್ರಿ ಇದೆ. ಇವರೆಲ್ಲರನ್ನೂ ನಾವು ಖುದ್ದಾಗಿ ಒಂದು 200 ಬೇಕ್ರಿಯವ್ರನ್ನ ಒಂದು ಕಡೆಗೆ, ಒಂದು 100 ಹೋಟೆಲ್ ಮಾಲೀಕರನ್ನ ಒಂದು ಕಡೆಗೆ, ಈ ಥರ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ಮ ಈ ಉದ್ದೇಶಗಳನ್ನ ಅವ್ರ ಹತ್ರ ಹೇಳಿ ಆ ಥರದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರೌಂಡ್ ವರ್ಕ್ ಮಾಡದಿದ್ರೆ ಇದು ರೆಗ್ಯುಲರ್ ಸಿನಿಮಾ ಥರ ನಾನು ಪೋರ್ಟ್ರೇ ಮಾಡ್ಕೊಂಬಂದ್ರೆ ಇದು ಕಷ್ಟ ಇದೆ. ಅಲ್ಲ, ನೀವು ಹೇಳಿದ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ, ಮುಂಚೆ ಒಂದು ಮನೆಗೆ ಒಂದು ಟೆಲಿಫೋನ್ ಇದ್ದರೆ ಜಾಸ್ತಿ,
ಈಗ ಅದು ಮೊಬೈಲ್ ರೂಪದಲ್ಲಿ ಬಂದ ಮೇಲೆ ಒಬ್ಬೊಬ್ರ ಕೈಯಲ್ಲಿ ಎರಡೆರಡು ಮೊಬೈಲ್ ಹೌದು, ಬಂದಿರೋಂಥದ್ದು ಹೌದು. ಅಂದ್ರೆ ಹೊಸಬ್ರನ್ನ ಅವ್ರು ಹುಡುಕ್ದಾಗೆ ಸಿನಿಮಾ ರಂಗದಲ್ಲೂ ಈಗ ನೀವು ಹೇಳ್ತಾ ಇದ್ದೀರಾ, ನಾನು ಒಪ್ಕೊಳ್ತೇನೆ, ಪ್ರೇಕ್ಷಕರು ಕೂಡ ಬರಬೇಕು. ಆದರೆ ಪ್ರೇಕ್ಷಕರು ಹೇಳ್ತಿದ್ದಾರೆ, ಕನ್ನಡ ಪ್ರೇಕ್ಷಕರು ನಮಗೆ ಮನೋರಂಜನೆ ಹಸಿವಾಗಿದೆ. ನೀವು ಯಾವತ್ತೋ ಒಂದು ದಿನ ಅನ್ನ ಹಾಕ್ತೀರಾ, ಯಾವತ್ತೋ ಒಂದು ದಿನ ಹೋಳಿಗೆ ಹಾಕ್ತೀರಾ, ಇನ್ನೊಂದು ಯಾವತ್ತೋ ದಿನ ಕೋಸಂಬರಿ ಹಾಕ್ತೀರಾ, ಯಾಕೆ ರೆಗ್ಯುಲರ್ ಆಗಿ ನಮ್ಗೆ ಸರಿಯಾಗಿ ನೀವು ಬಡಿಸ್ತಾ ಇಲ್ಲ ಅಂತ? ಅಲ್ಲ ಅದಕ್ಕೆ ಚಿತ್ರರಂಗ ಏನು ಹೇಳುತ್ತೆ ಖಂಡಿತ, ಆಗಿದ್ರೆ? ಖಂಡಿತ. ಇಲ್ಲಿ ಏನೇನು ಹೇಳಿದ್ರೆ ನಾವು ಕೊಡೋದು ಚಿತ್ರಾನ್ನವು ಏನು ಹೋಳಿಗೆ ಅಂತ ನಮ್ಗೆ ಗೊತ್ತಿಲ್ಲ, ನೀವು ಬಂದು ನೋಡಿ ಆದಮೇಲೆ ನಮ್ಗೆ ಗೊತ್ತಾಗೋದಲ್ವೇ. ಸೊ ಇಲ್ಲಿ ನೀವು ಆ ಎಕ್ಸ್ಪೆಕ್ಟೇಷನಲ್ಲಿ ಬರೋದಕ್ಕಿಂತ ಒಬ್ಬ ಕಲಾವಿದನಿಗೆ ನಿಮ್ಮ ದುಡಿಮೆಯಿಂದ ಒಂದು ಸಹಾಯ ಆಗುತ್ತೆ ಅನ್ನೋ ಆ್ಯಂಗಲಲ್ಲಿ ನಾವು ಹುಟ್ಟಬೇಕಂತ ಆ ಆ ಭಾವನೆ ನಮ್ಮಲ್ಲಿ ಬರಬೇಕು. ಇನ್ನೊಂದು ನಮ್ಮ ಸಿನಿಮಾ ಬಳಗ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ನಾವು ನಿಮ್ಮ ಎಲ್ಲ ನೀವು ಕೊಡುವಂಥ ದುಡ್ಡಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇ ನಾವು ಮಾಡ್ತೀವಿ. ಹಾಗಾಗಿ ಇದರಿಂದ ಎಕನಾಮಿಕ್ಲಿ ಏನು ಸರ್ಕ್ಯುಲೇಷನ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಬೇಗ ಸರ್ಕಾರದಿಂದ ಇನ್ನೊಂದು ಕಡೆಗೆ ದುಡ್ಡು ಹೋಗುತ್ತೆ, ಅದರಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗುತ್ತೆ, ಮತ್ತು ಪುನಃ ಜನರಿಗೆ ಬರುತ್ತೆ. ಸೊ ಇದಾಗಬೇಕಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಏನಿದೆ ಅದು ಡೆವಲಪ್ಮೆಂಟ್ ಆಗಬೇಕು. ನಾಟ್ ಓನ್ಲಿ ನಾನು ಮೂವಿ ಅಂತ ಹೇಳ್ತಿಲ್ಲ, ಈವನ್ ನಿಮ್ಮ ನ್ಯೂಸ್ ಚಾನಲ್ಗಳಾಗಿರ್ಬೋದು, ಎಲ್ಲದೂ ವಿ ಆರ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ಎಲ್ಲರೂ ನಾವು ಟ್ಯಾಕ್ಸ್ ಪೇ ಜಾಸ್ತಿ ಮಾಡ್ತಾಯಿದ್ವಿ ಎಂಟರ್ಟೈನ್ಮೆಂಟ್ ಸೆಕ್ಟ್ರಿಗೆ. ಸೊ ಹಾಗಾಗಿ ಈ ಡಿಪಾರ್ಟ್ಮೆಂಟನ್ನು ಜನ ಅರ್ಥ ಮಾಡ್ಕೊಬೇಕು. ಇಲ್ಲಿ ದುಡ್ಡು ಹಾಕೋದ್ರಿಂದ, ಒಂದು ಈವೆಂಟ್ ಆಗೋದ್ರಿಂದ ರಾತ್ರಿ ಬೆಳಗ್ಗೆ ಆಗೋದ್ರೊಳಗಡೆ 1 ಕೋಟಿ 1.5 ಕೋಟಿ ಎಲ್ಲರಿಗೂ ಹಂಚಿ ಹೋಗುತ್ತೆ, ಪ್ರತಿಯೊಬ್ಬನಿಗೂ ಹಂಚಿ ಹೋದಾಗ ಅವನು ಅದರಿಂದ ಏನು ಮಾಡ್ತಾನೆ, ಒಂದಿಷ್ಟು ಬಟ್ಟೆಗಳನ್ನು ಅದನ್ನ ತಗೊಳ್ತಾನೆ, ಅವನು ಇನ್ನೊಂದು ಏನೋ ತಗೊತಾನೆ, ಇನ್ನೊಬ್ಬ ಯಾರೋ ಲ್ಯಾಂಡ್ ತಗೊಳ್ಬೋದು. ಇವೆಲ್ಲವೂ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಟರ್ಟೈನ್ಮೆಂಟ್ ಸೆಕ್ಟ್ರಿಂದ. ನೀವು ಸಂಬಳ ತಗೊಂಡು ಸಂಬಳದಲ್ಲೇ ಕ್ಯಾರಿ ಮಾಡ್ತಾ ಹೋದರೆ ಆ ಡೆವಲಪ್ಮೆಂಟ್ ಆಗಲಿಕ್ಕೆ ಮಿನಿಮಮ್ 6 to 7 years ಬೇಕು, ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ. ಸೊ ಈ ಸೆಕ್ಟ್ರಲ್ಲಿ ತುಂಬ ಎಲ್ಲರಿಗೂ ಸಿಗೋ ಥರ. ಈಗ ನನಗೊಂದು ಸಿನಿಮಾ ಹಿಟ್ ಆಯಿತು, ನನಗೊಂದು ಏನೋ ಬಂತ ಹೇಳಿದ್ರೆ ನಾನು ದುಡ್ಡು ಇಟ್ಕೊಂಡು ಮನೇಲಿ ಪೂಜೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಐ ಹ್ಯಾವ್ ಟು ಸ್ಪೆಂಡ್ ಫಾರ್ ಏನು ವರ್ಕ್ಗಳಿಗೆ ಸ್ಪೆಂಡ್ ಮಾಡಬೇಕು. ಇನ್ನೊಂದು ಸಿನಿಮಾ ಮಾಡೋ ಥರ ಆಸೆ ಹುಟ್ಟುತ್ತೆ. ಅದ್ರ ಜೊತೆ ಯಾವುದೋ ಒಂದು ಮನೆ ತಗೊಳ್ಳೋದಂತ ಅನಿಸುತ್ತೆ. ಅವನು ಒಂದು ಮನೆ ತಗೊಂಡಂತ ತಗೊಂಡ ಅಂದರೆ ಎಷ್ಟು ಜನರಿಗೆ ಹೋಯ್ತು, ಇಂಡೈರೆಕ್ಟ್ಲಿ ಎಷ್ಟು ಜನರಿಗೆ ದುಡ್ಡು ಹೋಯ್ತು. ಇವೆಲ್ಲವೂ ಬದಲಾಗಲಿಕ್ಕೆ ಒಂದು ಲ್ಯಾಂಡ್ ತಗೊಂಡಂತ ಹೇಳಿದ್ರೆ ಅವನಿಗೊಂದು ದುಡ್ಡು ಹೋಗುತ್ತೆ, ಅವನು ಇನ್ನೊಂದು 10 ಕಡೆಗೆ ಅದನ್ನ ಹಂಚ್ತಾನೆ. ಇವೆಲ್ಲವೂ ಎಂಟರ್ಟೈನ್ಮೆಂಟ್ ಸೆಕ್ಟ್ರಲ್ಲಿ ಸಾಧ್ಯತೆ ಇದೆ. ಬೇರೆ ಯಾವ ಸೆಕ್ಟ್ರಲ್ಲೂ ಅಂದರೆ ಅಷ್ಟು ಫಾಸ್ಟಾಗಿ ನೀವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಮತ್ತೊಂದು ಪ್ರಮುಖವಾದಂಥದ್ದು ಒಂದು, ನಾವು ಈ ಸಿಚುವೇಶನಲ್ಲೂ ಕೂಡ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇರೋದೇನೆಂದರೆ, ಚೈನೀಸ್ ಮಾರ್ಕೆಟ್ ಮತ್ತೆ ಭಾರತದ ಸಿನಿಮಾಗಳಿಗೆ ಓಪನ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಯಾಕಂದರೆ ಅಮೆರಿಕದ ಹಾಲಿವುಡ್ ಸಿನಿಮಾಗಳನ್ನ ನಾವು ನಿಲ್ಲಿಸಬೇಕಂದಾಗ ಒಂದು ಎಂಟರ್ಟೈನ್ಮೆಂಟಿಗೆ ಈಗ ದಂಗಲ್ ನಾವು ನೋಡಿದ್ವಿ, ಅದು ಅತಿ ಹೆಚ್ಚು ಗಳಿಸಿದೆ ಚೈನಾದಂಥ ಮಾರ್ಕೆಟಲ್ಲಿ. ಸೊ ಔಟ್ ಆಫ್ ದಿ ಕಂಟ್ರಿ ಮಾರ್ಕೆಟ್ ಬಗ್ಗೆ ನೀವೇನಾದರೂ ಕಾನ್ಸಂಟ್ರೇಟ್ ಮಾಡಿದ್ದೀಯಾ, ಅಥವಾ ಪ್ಲ್ಯಾನ್ಸ್ ಏನಾದರೂ ಇದೆಯಾ ನಿಮಗೆ? ಇಲ್ಲ, ಔಟ್ ಆಫ್ ಕಂಟ್ರಿ ಅಂದರೆ ನಮ್ಮ ಕರ್ನಾಟಕ ಮೊದಲು ಕರ್ನಾಟಕದ 3 ಜಿಲ್ಲೆಗೆ ಸೀಮಿತವಾಗಿರುವಂಥ ಯಕ್ಷಗಾನ ಉಳಿದ ಜಿಲ್ಲೆಯವರು ಫಸ್ಟ್ ನೋಡುವಂತಾಗಲಿ, ಯಕ್ಷಗಾನದ ಬಗ್ಗೆ ಒಲವು ಹುಟ್ಟೋ ಥರ ಆಗಲಿ. ಯಕ್ಷಗಾನದ ಕಲಾವಿದರಿಗೆ ಮಳೆಗಾಲದಲ್ಲಿ ಕೆಲಸ ಸಿಗ್ತಾ ಇಲ್ಲ, ಅವ್ರಿಗೆ ಅಟ್ಲೀಸ್ಟ್ ಮಂಡ್ಯದಲ್ಲೋ ಮದ್ದೂರಲ್ಲೋ ಮೈಸೂರಲ್ಲೋ ಅಥವಾ ಇನ್ನು ಉಳಿದ ಭಾಗದಲ್ಲೋ ಕರ್ನಾಟಕದ ಭಾಗದಲ್ಲಿ ಅವರು ಯಕ್ಷಗಾನ ಆಟ ಆಡಿಸುವಂತಾಗಲಿ, ಅವರಿಗೊಂದಿಷ್ಟು ದುಡಿಮೆ ಆಗೋ ಥರ ಆಗಲಿ. ಈಗ ಸರ್ಕಾರದಿಂದ ಒಂದಿಷ್ಟು ಸವಲತ್ತುಗಳು ಅವ್ರಿಗೆ ಸಿಕ್ಕಲಿ. ಪಾಪ ಏನು 365 ದಿವಸ ಅವರಿಗೆ ರಾತ್ರಿ ಕೆಲಸ, ಡೇಯಲ್ಲಿ ಮಲಗೋದು. ಇದು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅವರ ಆರೋಗ್ಯ ಸ್ಥಿತಿಯೂ ತುಂಬ ಕಾಪಾಡ್ಕೊಳ್ಬೇಕು ಅವರು. ಹಾಗಾಗಿ ಒಂದು ಇನ್ಶೂರೆನ್ಸ್ ಅವ್ರಿಗೆ ಸಿಗೋ ಥರ ಆಗಲಿ. ಎಷ್ಟೋ ಸನ್ನಿವೇಶಗಳನ್ನ ನೋಡಿದ್ದೀನಿ, ಯಕ್ಷಗಾನ ಆಡ್ತಾ ಅಲ್ಲೇ ಹಾರ್ಟ್ ಅಟ್ಯಾಕಿ ಸತ್ತವ್ರನ್ನ ನೋಡಿದ್ದೀನಿ, ತೀರ್ಕೊಂಡವ್ರು ನೋಡಿದ್ದೀನಿ. ಇದೆಲ್ಲ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಷ್ಟೆಲ್ಲ ಆದರೂ ಪಾಪ ಅವ್ರಿಗೆ ವ್ಯವಸ್ಥೆಗಳು ಸಿಗ್ತಾ ಇಲ್ವಾ, ಅವ್ರ ಮನೆಯವ್ರಿಗೆ ಏನು ಮುಂದಿನ ಗತಿ ಏನು, ಅವ್ರಿಗೆ ಏನು ವ್ಯವಸ್ಥೆಗಳಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಂತ ಹೇಳಿದ್ರೆ ಈ ಥರದ ಒಂದು ಏನು ಸಿನಿಮಾಗಳ ಮೂಲಕ ಗೌರ್ಮೆಂಟ್ನ ಅಪ್ರೋಚ್ ಆಗಿ ಅವ್ರ ಕಡೆಗೆ ಒಂದು ಸ್ವಲ್ಪ ಬೆಳಕು ತೋರಿಸೋ ಥರ ಆಗಬೇಕು. ನನ್ನ ಜವಾಬ್ದಾರಿ ಆ ಭಾಗದಲ್ಲಿ ಹುಟ್ಟಿ ಕರ್ನಾಟಕದವನಾಗಿ ಕನ್ನಡದವನಾಗಿ ನನ್ನ ಜವಾಬ್ದಾರಿ ಒಂದು ಕಲೆಯನ್ನು ಪ್ರೆಸೆಂಟ್ ಮಾಡೋದ್ರ ಮೂಲಕ ಸರ್ಕಾರಗಳಿಂದ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಸಿಗೋ ಥರ ಆಗಬೇಕು. ಆ ಭಾಗದ ಕಲೆ ಇನ್ನೊಂದಿಷ್ಟು 1000 ವರ್ಷ 1,00,000 ವರ್ಷ ನಡಿಬೇಕು ಅಂತ ನನ್ನ ಆಸೆ. ಖಂಡಿತ. ನಾನು ಒಂದೊಂದು ವರ್ಡಲ್ಲಿ ಸ್ವಲ್ಪ ಶಬ್ದಗಳನ್ನ ಹೇಳ್ತೀನಿ, ನೀವು ಅದಕ್ಕೊಂದೊಂದು ನಿಮ್ಮ ಅನುಭವನ ಹೇಳ್ತಾ ಹೋದ್ರಿ ಸರ್. ರವಿ ಬಸ್ರೂರ್, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಸಿನಿಮಾ ಡೈರೆಕ್ಟರ್? ಮ್ಯೂಸಿಕ್ ಡೈರೆಕ್ಟರ್. ಬಸ್ರೂರ್, ಬೆಂಗಳೂರು. ಬಸ್ರೂರ್. ಯಶ್ ಒಬ್ಬ ಆಟಗಾರ. ಪ್ರಶಾಂತ್ ನೀಲ್, ಡೆಡಿಕೇಶನ್. ಪ್ರಭಾಸ್, ಸಿಂಪ್ಲಿಸಿಟಿ. ಜೂನಿಯರ್ NTR, ಹಾರ್ಡ್ ವರ್ಕರ್. ಅದಾದಮೇಲೆ ಏನು ಎಂಟರ್ಟೈನರ್, ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನರ್. ಸಲ್ಮಾನ್ ಖಾನ್. ಸಿಂಪ್ಲಿಸಿಟಿ, ಅದ್ರ ಜೊತೆಗೆ ಇನ್ನೂ ಏನೋ ಮಾಡಬೇಕು ಅಂತ
ಒಳಗಡೆ ತುಡಿತಾ ಇರ್ಕೊಂಡು. ಅಕ್ಷಯ್ ಕುಮಾರ್, ಆ್ಯಕ್ಷನ್. ರೋಹಿತ್ ಶೆಟ್ಟಿ, ಅವರು ಅಷ್ಟೇ ಹಾರ್ಡ್ ವರ್ಕರ್. ಸಿನಿಮಾ ಅಂದ್ರೆ ಸಿನಿಮಾ. ವೀರಚಂದ್ರಹಾಸ. ವೀರಚಂದ್ರಹಾಸ ಕನ್ನಡದ ಕಲೆ, ನಮ್ಮ ಕರ್ನಾಟಕದವರ ಗಂಡು ಕಲೆ. ಇದೊಂದು ಹೊಸ ಪ್ರಯತ್ನ, ಯಕ್ಷಗಾನವನ್ನು ವಿಶ್ವಗಾನ ಮಾಡುವತ್ತ ನಮ್ಮ ಹೆಜ್ಜೆ. ಕುಟುಂಬ. ಯಾವಾಗಲೂ ನನ್ನ ಬೆನ್ನ ಹಿಂದೆ ನನಗೆ ಸಪೋರ್ಟಿವ್ ಆಗಿ ನಿಂತವರು. ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದು ಸಾಕಷ್ಟು ವಿಚಾರದಲ್ಲಿ ಒಂದು ಇನ್ಸ್ಪಿರೇಷನಲ್ ಆಗಿದೆ ಅಂತೇಳಿ ನನ್ನಂತೂ ಭಾವನೆ ಇದೆ. ಈ ಟಾಕ್ ಟಾನಿಕ್ನ ಕಾನ್ಸೆಪ್ಟೇ ಇಷ್ಟು. ಮಾತೆ ಹೇಳುವಾಗೆ ಮಾತೆ ಸ್ಫೂರ್ತಿಯನ್ನು ತುಂಬುವಂಥದ್ದು ಮಾತು. ಅದು ಒಬ್ಬ ಸಾಧಕ ಕೆಳಗಡೆಯಿಂದ ಮೇಲ್ಹಂತಕ್ಕೆ ಬೆಳೆಯುವಂಥ ವ್ಯಕ್ತಿ, ಬೆಳೆದಂಥ ವ್ಯಕ್ತಿ ಮಾತನಾಡಿದಾಗ ಅದಕ್ಕೆ ಇನ್ನೂ ಸಾರ್ಥಕತೆ ಬರುತ್ತೆ ಅನಿಸುತ್ತೆ. ನೀವು ಕೂಡ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರವನ್ನು ಬುದ್ಧಿ ಮಾತು ಅಥವಾ ಒಂದು ಪ್ರೀಚಿಂಗ್ ಅಂತ ಹೇಳೋದನ್ನೇ ಅನುಭವದಿಂದ ತಿಳಿಸ್ಕೊಟ್ಟಿದ್ದೀರಿ ಅಂತ ಭಾವಿಸ್ತೀನಿ. ನಮ್ಮ ಜೊತೆಯಲ್ಲಿ ಮಾತನಾಡಿದಿರಿ, ಒಳ್ಳೆಯ ಉದ್ದೇಶದಿಂದ ಸಿನಿಮಾ ಮಾಡ್ತಿದ್ದೀರಿ, ಒಳ್ಳೆಯ ಉದ್ದೇಶದಿಂದ ಊರಲ್ಲಿ ಬೆಳೆಸ್ತಾ ಇದ್ದೀರಿ. ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಸಮಯವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಖಂಡಿತ. ನಿಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ವಿನಂತಿ, ವೀರಚಂದ್ರಹಾಸ ಸಿನಿಮಾ ಅಂತ ಅನ್ನೋದಕ್ಕಿಂತ ಮುಖ್ಯ ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕದ ಒಂದು ಕಲೆಯನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋವಂಥ ಹಠ. ನನ್ನ ಜೀವಮಾನದ ಅಷ್ಟು ದುಡಿಮೆಯನ್ನು ಈ ಸಿನಿಮಾಕ್ಕೆ ಹಾಕಿದ್ದೀನಿ. ಇದು ಸಿನಿಮಾ ಅನ್ನೋಕ್ಕಿಂತ ಸಿನಿಮಾ. ಯಕ್ಷಗಾನವನ್ನು ಇಡೀ ಪ್ರಪಂಚ ನೋಡೋ ಥರ ಆಗಬೇಕು. ಅದರ ವೈಶಿಷ್ಟ್ಯತೆ, ಅದರ ಒಂದು ಗಂಡು ಕಲೆ ಏನಿದೆ ಅದು ಎಲ್ಲರಿಗೂ ಗೊತ್ತಾಗೋ ಥರ ಆಗಬೇಕು. ಒಂದು ವಾಕ್ಚಾತುರ್ಯ ಆಗಿರಲಿ, ಒಂದು ಹಾಡುಗಳ ಮೂಲಕ ವಿಷಯಗಳನ್ನು ಹೇಳುವಂಥ ಇದಾಗಿರಲಿ, ಪುರಾಣಗಳ ಕಥೆಗಳನ್ನು ಅದ್ಭುತವಾಗಿ ಕಟ್ಟಿಕೊಡುವಂಥ ಒಂದು ಕಲೆ. ಇದು ನಮ್ಮೆಲ್ಲರ ಕಲೆ. ಈಗ ಕಾಲ ಸನ್ನಿಹಿತವಾಗಿದೆ. ಬನ್ನಿ ಎಲ್ಲರೂ ಸೇರೋಣ. ಯಕ್ಷಗಾನದ ಹಬ್ಬವನ್ನು ಇದೇ ಏಪ್ರಿಲ್ 18ಕ್ಕೆ ಆಚರಿಸೋಣ. ಎಲ್ಲರಿಗೂ ಮಾದರಿಯಾಗೋಣ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಡುಕು ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಸಿಗದೇ ಇರಲಿ, ಅಷ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಟಾಕ್ ಟಾನಿಕ್. ಈ ಒಂದು ಟಾಕ್ ಟಾನಿಕ್ನ ಇವತ್ತಿನ ಸಾಧಕನ ಮಾತು, ಅದ್ರ ಜೊತೆಗೆ ಅವರ ಸಿನಿಮಾ ಕೂಡ ಏಪ್ರಿಲ್ 18ನೇ ತಾರೀಕಿಗೆ ಬರ್ತಾ ಇರುವಂಥದ್ದು. ಈ ಅದ್ಭುತ ಸಮಯದಲ್ಲಿ ಅದ್ಭುತವಾದಂಥ ಮಾತುಗಳನ್ನು, ಅನುಭವವನ್ನು ಅವರು ತೆರೆದಿಟ್ಟಿದ್ದಾರೆ. ಐ ಆಮ್ ಶೋರ್ ನಿಮಗೂ ಕೂಡ ಸಾಕಷ್ಟು ಸ್ಫೂರ್ತಿಯನ್ನು ತುಂಬಿರುತ್ತೆ ಇಂಥ ಮಾತುಗಳು, ಇವರ ಮಾತುಗಳು. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಮತ್ತೊಂದು ಎಪಿಸೋಡ್ನಲ್ಲಿ ಟಾಕ್ ಟಾನಿಕ್ನಲ್ಲಿ ಭೇಟಿಯಾಗೋಣ. ನೋಡ್ತೀರಿ News18 ಕನ್ನಡ.